Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. ಹಲೋ ಫ್ರೆಂಡ್ಸ್, ಇಂದಿನ ಕರೆಂಟ್ ಅಫೇರ್ಸ್ನ ಮಾತಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇದೆ. ಉಚಿತ UPSC ಅಣುಕು ಸಂದರ್ಶನ ಅಂದರೆ UPSC ಎಕ್ಸಾಮಿನೇಷನ್ಸ್ನ ಮುಖ್ಯ ಪರೀಕ್ಷೆಯನ್ನು ಯಾರು ಪಾಸ್ ಆಗಿದ್ದವರು ಆ್ಯಕ್ಚುಲಿ ಉತ್ತೀರ್ಣರಾಗಿದ್ದಾರೋ ಅವರಿಗೆಂದು ಆ್ಯಕ್ಚುಲಿ ಒಂದು ಫ್ರೀ ಮಾಕ್ ಇಂಟರ್ವ್ಯೂವನ್ನು YES-UPSC ಸಂಸ್ಥೆ ಉಚಿತವಾಗಿ ಹಮ್ಮಿಕೊಂಡಿದೆ ಆ್ಯಕ್ಚುಲಿ. ಸೊ ಇದನ್ನು YES-UPSC ಸಂಸ್ಥೆ ಭಾನುವಾರದಂದು ಅಂದರೆ ಭಾನುವಾರ ಬೆಳಗ್ಗೆ 9 ಗಂಟೆಗೆ 9ನೇ ತಾರೀಕು 9/2/2020 ಭಾನುವಾರದಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಆ್ಯಕ್ಚುಲಿ ಈ ಕಾರ್ಯಾಗಾರ ನಡೆಯುತ್ತೆ ಆ್ಯಕ್ಚುಲಿ. ಸೊ ಇದಕ್ಕೆ ಯಾರು ಉತ್ತೀರ್ಣರಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದಾರೋ ಅಥವಾ ನಿಮಗೆ ಗೊತ್ತಿರತಕ್ಕಂಥ ಉತ್ತೀರ್ಣರಾಗಿರುವಂಥ ಯಾರು UPSCನಲ್ಲಿ ಪಾಸ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರಿಗೆ ದಯವಿಟ್ಟು ಈ ಇನ್ಫಾರ್ಮೇಷನ್ಸನ್ನು ಕೊಡಿ, ರೈಟ್. ಸೊ ಇಲ್ಲಿಗೆ ಪರೀಕ್ಷೆಗೆ ಅರ್ಹರಾದ ವಿದ್ಯಾರ್ಥಿಗಳಿಗೆ ರವಿ ಚನ್ನಣ್ಣನವರ್ IPS ಬೆಂಗಳೂರು ಗ್ರಾಮಾಂತರ SP ಇವರ ನೇತೃತ್ವದಲ್ಲಿ ಅಣುಕು ಸಂದರ್ಶನವನ್ನು ಏರ್ಪಡಿಸಲಾಗಿದ್ದು, ಸಂದರ್ಶನ ತಜ್ಞರ ತಂಡದಲ್ಲಿ CV ಗೋಪಿನಾಥ್, ಸೊ IAS ಆಫೀಸರ್ ಆ್ಯಕ್ಚುಲಿ ಇವರು, ಮುತ್ತಯ್ಯ ಮುಲಿಯನ್ IAS ಆಫೀಸರ್, ಗುರುದತ್ ಹೆಗ್ಡೆ IAS ಆಫೀಸರ್, and Rajendra IAS officer, and Sandeep Mahajan who is a master trainer, and Ravindra Bhatt ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರು. ಸೊ ಇವರಿಷ್ಟು ಜನ ಆ್ಯಕ್ಚುಲಿ ಇದರಲ್ಲಿ ಭಾಗವಹಿಸ್ತಾರೆ. 2 ಪ್ಯಾನಲ್ಸ್ ಇರುತ್ತೆ. ಸೊ ಯಾರು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಅವರು ನೀಡ್ತಾರೆ, ಕರೆಕ್ಟ್ ತರಬೇತಿಯನ್ನು ನೀಡ್ತಾರೆ. ಸೊ ಇದು 1 ದಿನದ ತರಬೇತಿಯಾಗಿರುತ್ತೆ. ಸೊ ಇದಕ್ಕೆ ಅವರು ಏನು ಎಕ್ಸಾಮಿನೇಷನ್ಸ್ಗೆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಸನ್ನು ಸಲ್ಲಿಸಿರ್ತಾರೋ ಆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಸನ್ನು ಆ್ಯಕ್ಚುಲಿ ಸಬ್ಮಿಟ್ ಮಾಡಬೇಕಾಗತ್ತೆ. YES-UPSCಯ ಈ ಇಮೇಲ್ ಅಡ್ರೆಸ್ಗೆ ನೀವು ಕಳಿಸಬೇಕಾಗತ್ತೆ. ಸೊ ನಿಮ್ಮ ಡ್ಯಾಫನ್ನು ಅಥವಾ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಸನ್ನು ಈ ನಂಬರ್ಗೆ ನೀವು ಅಪ್ಲೋಡ್ ಮಾಡಬಹುದು, ಕರೆಕ್ಟ್. ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಈ ನಂಬರ್ಗಳಿಗೆ ಸಂಪರ್ಕ ಮಾಡಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇಂದಿನ ಮೊದಲ ಪ್ರಚಲಿತ ವಿದ್ಯಮಾನವನ್ನು ನೋಡೋಣ, ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಮೊದಲನೇದು, ಲವ್ ಜಿಹಾದ್ ನಾಟ್ ಡಿಫೈನ್ಡ್ ಅಂಡರ್ ಲಾ ಸೇಸ್ ಸೆಂಟರ್. ಸೊ ಫಸ್ಟ್ ಆಫ್ ಆಲ್ ಲವ್ ಜಿಹಾದ್ ಬಗ್ಗೆ ನಿಮಗೆ ಲಾಸ್ಟಲ್ಲಿ ಕೂಡ ನಾನು ಸ್ಲೈಡ್ ಹಾಕಿದ್ದೀನಿ, ಅದಕ್ಕಿಂತ ಮುಂಚೆ ಬ್ರೀಫ್ ಆಗಿ ಹೇಳ್ತೀನಿ. ಲವ್ ಜಿಹಾದ್ ಅಂತ ಹೇಳಿದ್ರೆ ಒಬ್ಬ ಮುಸ್ಲಿಂ ಯುವಕ ಒಂದು ಬೇರೆ ರಿಲಿಜನ್, ಹಿಂದೂ ರಿಲಿಜನ್ ಇರುವಂಥ ಹೆಣ್ಣು ಮಗಳನ್ನು ಪ್ರೀತಿ ಮಾಡಿ ಮದುವೆ ಆಗ್ತಕ್ಕಂಥದ್ದು. ಬಟ್ ಆ ಆಕ್ಟಿವಿಟೀಸಲ್ಲಿ ಆ ಹೆಣ್ಣು ಮಗಳನ್ನು ಮದುವೆ ಆಗೋ ನೆಪದಲ್ಲಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಥವಾ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ಆಕ್ಟಿವಿಟಿಯನ್ನು ಎಷ್ಟೋ ಜನ ತುಂಬ ಎಕ್ಸ್ಪರ್ಟ್ಸ್ ಆ್ಯಕ್ಚುಲಿ ಇದನ್ನು ಲವ್ ಜಿಹಾದ್ ಅಂತ ಕರೆದಿದ್ದಾರೆ, ರೈಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಅಂತ ನೋಡೋಣ. ಲವ್ ಜಿಹಾದ್ ನಾಟ್ ಡಿಫೈನ್ಡ್ ಅಂಡರ್ ಲಾ. ಸೊ ಲಾದಲ್ಲಿ ಅದು ಡಿಫೈನ್ ಆಗಿಲ್ಲ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ದ ಸೆಂಟರ್ ಆನ್ ಟ್ಯೂಸ್ಡೇ ಸೆಡ್ ದ ಟರ್ಮ್ ಲವ್ ಜಿಹಾದ್ ಇಸ್ ನಾಟ್ ಡಿಫೈನ್ಡ್ ಅಂಡರ್ ದ ಲಾ. ಅಲ್ಲಿಗೆ ಲವ್ ಜಿಹಾದ್ ಅಂತಕ್ಕಂಥದ್ದು ಲಾದಲ್ಲಿ ನಾವು ಡಿಫೈನ್ ಮಾಡಿಲ್ಲ, ಅದಕ್ಕೆ ಅರ್ಥ ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. And no such case has been reported at any of the central agencies. ಸೊ ಯಾವುದೇ ರೀತಿಯ ಸೆಂಟ್ರಲ್ ಏಜೆನ್ಸೀಸಲ್ಲಿ ಆ ಥರದ ಪ್ರಕರಣಗಳು ಅವರು ದಾಖಲಾಗಿಲ್ಲ ಅಥವಾ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಹೌಸ್ ಸೆಡ್ ಆರ್ಟಿಕಲ್ 25. ಸೊ ಮಿನಿಸ್ಟರ್ ಹೇಳೋ ಪ್ರಕಾರ ಆರ್ಟಿಕಲ್ 25 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಫ್ರೀಡಮ್ ಆಫ್ ಪ್ರೊಫೆಸ್. ಸೊ ನಮ್ಮಲ್ಲಿ ಒಂದು ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಟು ಪ್ರೊಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ರಿಲಿಜನ್. ನಮಗೆ ಇಷ್ಟ ಬರುವಂಥ ಯಾವುದೇ ಧರ್ಮವನ್ನು ನಾವು ನಂಬಬಹುದು ಅಥವಾ ಅದನ್ನು ಪ್ರೊಫೆಸ್ ಮಾಡ್ಬೋದು, ಫಾಲೋ ಮಾಡ್ಬೋದು, ಅಥವಾ ಅದನ್ನು ನಾವು ಪೂಜೆ ಮಾಡ್ಬೋದು, ಪ್ರೊಪಗೇಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ, ಪ್ರಚಾರ ಮಾಡ್ಬೋದು, ಅದಕ್ಕೆ ನಮಗೆ ಅಧಿಕಾರ ಇದೆ, ಕರೆಕ್ಟ್. ಸೊ ಸಚ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್. ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್ ಅಂದರೆ ಇದರಿಂದ ಯಾವುದೇ ರೀತಿ ಪಬ್ಲಿಕ್ ಆರ್ಡರ್ಗೆ ಲಾ ಆ್ಯಂಡ್ ಆರ್ಡರ್ಗೆ ತೊಂದರೆ ಆಗಬಾರ್ದು, ಮೊರಾಲಿಟಿಗೆ ತೊಂದರೆ ಆಗಬಾರ್ದು, ಅಥವಾ ಹೆಲ್ತ್ಗೆ ತೊಂದರೆ ಆಗಬಾರ್ದು. ಅದಕ್ಕೆ ತೊಂದರೆ ಆಗದಂಗೆ ನೀವು ಫಾಲೋ ಮಾಡ್ಬೋದು ಅಂತ ಆರ್ಟಿಕಲ್ 25 ಅಲ್ಲಿ ಮೆನ್ಷನ್ ಆಗಿದೆ ಅಂತ ಮಿನಿಸ್ಟರ್ ಹೇಳ್ತಾರೆ. ವೇರಿಯಸ್ ಹೈಕೋರ್ಟ್ಸ್ ಇನ್ಕ್ಲೂಡಿಂಗ್ ಕೇರಳ ಹೈಕೋರ್ಟ್, ಸೊ ಕೇರಳ ಹೈಕೋರ್ಟ್ ಸೇರಿ ಹ್ಯಾವ್ ಅಪ್ಹೆಲ್ಡ್ ದಿಸ್ ವ್ಯೂ. ಈ ಒಪಿನಿಯನ್ ಇದೆಯಲ್ಲ, ಈ ಒಂದು ಇಂಟರ್ಪ್ರಿಟೇಷನ್ ಇದೆಯಲ್ಲ, ಇದನ್ನ ಕೋರ್ಟ್ಗಳು ಅಪ್ಹೆಲ್ಡ್ ಮಾಡಿದ್ದಾವೆ, ಎತ್ತಿಡಿದಿದ್ದಾವೆ ಅಂತ ಅರ್ಥ. ಅಲ್ಲಿಗೆ ನಮಗೆ ಬೇಕಾಗಿರುವಂಥ ಧರ್ಮವನ್ನು ನಾವು ಚೂಸ್ ಮಾಡ್ಬೋದು, ನಮಗೆ ಇಷ್ಟವಾದಂಥ ಧರ್ಮವನ್ನು ನಾವು ಫಾಲೋ ಮಾಡ್ಬೋದು. ಅದನ್ನು ಬಾರ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನಾನು ನಾಳೆ ಮುಸ್ಲಿಂ ಧರ್ಮಕ್ಕೆ ಹೋಗ್ತೀನಿ ಅಂದರೆ ನೋ ಒನ್ ಕ್ಯಾನ್ ಸ್ಟಾಪ್ ಮೀ ಬಿಕಾಸ್ ಆರ್ಟಿಕಲ್ 25 ಗಿವ್ಸ್ ಮಿ ದ ರೈಟ್, ಕರೆಕ್ಟ್ ಅಲ್ಲ. ಸೊ ಹಾಗೆ ಥಿಂಕ್ ಅಬೌಟ್ ಇಟ್. However, 2 cases from Kerala involving interfaith marriages had been probed by the National Investigation Agency.
ಸೊ ನೆಕ್ಸ್ಟ್ ಲವ್ ಜಿಯಾದ್ ಬಗ್ಗೆ ಬೇಸಿಕ್ ನಾನು ಅವಾಗಲೇ ಹೇಳಿದಾಗೆ ಲವ್ ಜಿಯಾದ್ ಅಥವಾ ರೋಮಿಯೋ ಜಿಯಾದ್ ಅಂತ ಹೇಳಿದ್ರೆ ಇಸ್ ಅಲಿಜೆಡ್, ಅಂದ್ರೆ ಅದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಲಿಜೆಡ್ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ ಆಕ್ಚುಲಿ ಎಫರ್ಟ್ ಬೈ ಮುಸ್ಲಿಂ ಮೆನ್, ಅಂದ್ರೆ ಮುಸ್ಲಿಂ ಮೆನ್ ಇನ್ ಟಾರ್ಗೆಟಿಂಗ್ ವುಮನ್ ಬಿಲಾಂಗಿಂಗ್ ಟು ನಾನ್ ಮುಸ್ಲಿಂ ಕಮ್ಯುನಿಟೀಸ್, ಅಂದ್ರೆ ನಾನ್ ಮುಸ್ಲಿಂ ಕಮ್ಯುನಿಟಿಗೆ ಇರುವಂತಹ ವುಮನ್ಸ್ ಅವರು ಟಾರ್ಗೆಟ್ ಮಾಡ್ತಾರೆ ಫಾರ್ ಕನ್ವರ್ಷನ್ ಟು ಇಸ್ಲಾಂ ಬೈ ಫೆಗನಿಂಗ್ ಲವ್, ಅಂದ್ರೆ ಪ್ರೀತಿಯ ಹೆಸರನ್ನ ಹೇಳಿ ಅವ್ರನ್ನ ಕನ್ವರ್ಷನ್ ಮಾಡ್ತಾ ಇದ್ದಾರೆ, ಧರ್ಮಾಂತರನಾಗಿ ಮಾಡ್ತಾ ಇದ್ದಾರೆ, ಅಂದ್ರೆ ಮತಾಂತರವನ್ನ ಮಾಡ್ತಾ ಇದ್ದಾರೆ ಅಂತ ಇದ್ರೆ ಅರ್ಥ ಕರೆಕ್ಟ್ ಅಲ್ಲ. ಧರ್ಮವನ್ನು ಬಿಟ್ಟು ಧರ್ಮಕ್ಕೆ ಚೇಂಜ್ ಆಗ್ತಾ ಇದ್ದಾರೆ ಅಂತ ಅರ್ಥ, ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಕರೆಕ್ಟ್. ಸೊ ದ ಕಾನ್ಸೆಪ್ಟ್ ರೋಸ್ ಟು ನ್ಯಾಷನಲ್ ಅಟೆನ್ಷನ್, ಇದು ಕಾನ್ಸೆಪ್ಟ್ ಆಕ್ಚುಲಿ ನ್ಯಾಷನಲ್ ಅಟೆನ್ಷನ್ ಬಂದಿದ್ದು ಇಂಡಿಯಾದಲ್ಲಿ 2009ರಲ್ಲಿ. ಸೊ ವಿತ್ ಅಲೆಜೆಡ್ ಕನ್ವರ್ಷನ್, ಫಸ್ಟ್ ಕನ್ವರ್ಷನ್ ಆಗಿದೆ ಆಕ್ಚುಲಿ ಫಸ್ಟ್ ಕೇಸ್ ಇನ್ ಕೇರಳ, ಅದಾದ್ಮೇಲೆ ಸಬ್ಸಿಕ್ವೆಂಟ್ ಇನ್ ಕರ್ನಾಟಕ, ರೈಟ್. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಸ್ಟೇಟ್ ಫೇಸ್ ಬೆಟರ್ ಇನ್ IFA ಕವರೇಜ್ ಫಾರ್ ಅನಿಮಿಯಾ. ಸೊ IFA ಅಂತ ಹೇಳಿದ್ರೆ ಐರನ್ ಫೋಲಿಕ್ ಆಸಿಡ್ ಅಂತ, ರೈಟ್. ಸೊ ಐರನ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ ತಿಂತಾರೆ, ನಿಮಗೆ ಗೊತ್ತಿರ್ತದೆ ಐರನ್ ಫೋಲಿಕ್ ಆಸಿಡ್ಸ್. ಸೊ ದ ಸ್ಟೇಟ್ ಶೋಡ್ ಅನ್ ಇಂಪ್ರೂವ್ಮೆಂಟ್, ಸ್ಟೇಟ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಆಕ್ಚುಲಿ ಇನ್ ಕವರೇಜ್ ಆಫ್ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್. ಸೊ ನಿಮಗೆ ಅನ್ಸುತ್ತೆ ಆಕ್ಚುಲಿ ಸರ್ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಅನ್ನ ಮಾಡೋದ್ರಲ್ಲಿ ಸ್ಟೇಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ಕರ್ನಾಟಕದ ಸ್ಥಾನ 11ನೇ ರ್ಯಾಂಕ್ ಇಂದ 5ನೇ ರ್ಯಾಂಕಿಗೆ ಇಂಪ್ರೂವ್ ಆಗಿದೆ ಅನಿಮಿಯಾ ಮುಕ್ತ್ ಭಾರತ್ ಇಂಡೆಕ್ಸ್ ಪ್ರಕಾರ. ಸೊ ಅನಿಮಿಯಾ ಮುಕ್ತ್ ಭಾರತ್ ಇಂಡೆಕ್ಸ್ ಪ್ರಕಾರ ಕರ್ನಾಟಕದ ರ್ಯಾಂಕು 11ನೇ ರ್ಯಾಂಕಿಂದ 5ನೇ ರ್ಯಾಂಕಿಗೆ ಇಂಪ್ರೂವ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? ಅನಿಮಿಯಾ. ಅನಿಮಿಯಾ ಅಂತ ಹೇಳಿದ್ರೆ ಆಕ್ಚುಲಿ ರಕ್ತಹೀನತೆ ಅಂತ ಕರಿತೀವಿ, ಅಂದ್ರೆ ಬ್ಲಡ್ ಕಡಿಮೆ ಇರತಕ್ಕಂಥದ್ದು, ರಕ್ತಹೀನತೆ, ಗೊತ್ತಾಗುತ್ತಲ್ಲ. ಸೊ ಅದಕ್ಕೆ ಅನಿಮಿಯಾ ಅಂತ ಕರಿತೀವಿ. ಅದರ ಕೊರತೆ ಇರೋರಿಗೆ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ, ಕರೆಕ್ಟ್. ಇದರಲ್ಲಿ ಕರ್ನಾಟಕ ರ್ಯಾಂಕ್ ಅನ್ನು ಇಂಪ್ರೂವ್ ಮಾಡ್ಕೊಂಡಿದೆ ಅಂತ ಅರ್ಥ, ರೈಟ್. ಸೊ ಅಲ್ಲಿಗೆ ಅನಿಮಿಯಾ ಮುಕ್ತ ಭಾರತ್ ಇಂಡೆಕ್ಸ್ ಅನ್ನ ಯಾರು ಅನೌನ್ಸ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಅನಿಮಿಯಾ ಮುಕ್ತ್ ಭಾರತ್ ಇಂಡೆಕ್ಸ್ ಅನ್ನ ಅನೌನ್ಸ್ ಮಾಡುವಂತಹ ಸಂಸ್ಥೆ ನ್ಯಾಷನಲ್ ಹೆಲ್ತ್ ಮಿಷನ್, ನೆನ್ಪಿಟ್ಕೊಳ್ಳಿ. ಸೊ 2 ಇಂಪಾರ್ಟೆಂಟು. ಮೊದಲನೇದು ಐರನ್ ಫೋಲಿಕ್ ಆಸಿಡ್, ಇದು ಮೊದಲನೇ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. 2ನೇದು ಕರ್ನಾಟಕದ ರ್ಯಾಂಕು 11ನೇ ರ್ಯಾಂಕಿಂದ 5ನೇ ರ್ಯಾಂಕಿಗೆ ಇಂಪ್ರೂವ್ ಆಗಿದೆ, 2ನೇ ಪಾಯಿಂಟ್. 3ನೇ ಪಾಯಿಂಟು ಅನಿಮಿಯಾ ಮುಕ್ತ್ ಭಾರತ್. ಸೊ ಈ ಅನಿಮಿಯಾ ಮುಕ್ತ್ ಭಾರತ್ ಇಂಡೆಕ್ಸ್ ಇದೆಯಲ್ಲ, ಇದನ್ನು ಅನೌನ್ಸ್ ಮಾಡ್ತಕ್ಕಂಥ ಸಂಸ್ಥೆ 4ನೇ ಪಾಯಿಂಟು ನ್ಯಾಷನಲ್ ಹೆಲ್ತ್ ಮಿಷನ್, ಕರೆಕ್ಟ್. ಸೊ ಬೇಸ್ಡ್ ಆನ್ ಪ್ಯಾರಾಮೀಟರ್ ಸಚ್ ಆಸ್ ಅನಿಮಿಯಾ ಪ್ರಿವಲೆನ್ಸ್, ಅಂದ್ರೆ ಅನಿಮಿಯಾ ಎಷ್ಟಿದೆ ಅಂಡ್ ಮೆಜರ್ಸ್ ಟೇಕನ್ ಟು ಬ್ಯಾಟಲ್, ಯಾವ ಮೆಜರ್ ತಗೊಂಡಿದ್ದಾರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅಂಡ್ ಯಾವ ತರ ಮೆಡಿಸಿನ್ಸ್ ಅನ್ನು ಸಪ್ಲೈ ಮಾಡಿದ್ದಾರೆ, ಅದು ಚಿಲ್ಡ್ರನ್ ಅಲ್ಲಿ ಹೇಗಾಗಿದೆ, ಅಡಾಲಸೆಂಟ್ ಅಂದ್ರೆ ಮಧ್ಯ ವಯಸ್ಸಿನವರಲ್ಲಿ ಏನಾಗಿದೆ, ಯುವಕರಲ್ಲಿ ಏನಾಗಿದೆ, ಪ್ರೆಗ್ನೆಂಟ್ ವುಮನ್ ಅಲ್ಲಿ ಏನು ಚೇಂಜಸ್ ಆಗಿದೆ, ಇದೆಲ್ಲದನ್ನು ಗಣನೆಗೆ ತಗೊಂಡು ಈ ಇಂಡೆಕ್ಸ್ ಸ್ಟೇಟ್ಗಳನ್ನ ರ್ಯಾಂಕ್ ಮಾಡುತ್ತೆ, ಕರೆಕ್ಟ್. ಕರ್ನಾಟಕ ಇಸ್ ಅಮಾಂಗ್ ದ ಸ್ಟೇಟ್ಸ್ ವಿತ್ ಹೈಯೆಸ್ಟ್ ಅನಿಮಿಯಾ ಬರ್ಡನ್. ಕರ್ನಾಟಕದಲ್ಲಿ ಹೈಯೆಸ್ಟ್ ಅನಿಮಿಯಾ ಬರ್ಡನ್ ಇರುವಂತಹ ಸ್ಟೇಟ್ಗಳಲ್ಲಿ ಒಂದು ಸ್ಟೇಟ್ ಆಗಿದೆ. ಸೊ ಅದಕ್ಕೆ ಈಗ ಇಂಪ್ರೂವ್ ಆಗಿರ್ತಕ್ಕಂಥ ರ್ಯಾಂಕ್ ಬಹಳ ಮುಖ್ಯ ಆಗುತ್ತೆ, ಕರೆಕ್ಟ್. ಸೊ ಇದನ್ನ ಕನ್ಸಂಪ್ಷನ್ ಮಾಡ್ತಕ್ಕಂಥವ್ರು ಯಾರು? ಆಕ್ಚುಲಿ ಕನ್ಸಂಪ್ಷನ್ ಮಾಡ್ತಕ್ಕಂಥವ್ರು ಲ್ಯಾಕ್ಟಿಂಗ್ ಮದರ್ಸು, ಅಂದ್ರೆ ಏನು ಶಿಶುವಿಗೆ ಜನನ ಕೊಟ್ಟ ನಂತರ ಮದರ್ಸ್ ಯಾರು ಇರ್ತಾರೋ ಅವ್ರು ಲ್ಯಾಕ್ಟಿಂಗ್ ಮದರ್ಸು. ಅದಾದ್ಮೇಲೆ ಪ್ರೆಗ್ನೆಂಟ್ ವುಮನ್ನು, ಚಿಲ್ಡ್ರನ್ನು, ಇವ್ರಿಗೆ ಆಕ್ಚುಲಿ ಬ್ಲಡ್ ರಕ್ತಹೀನತೆ ಇದ್ರೆ ಅವ್ರಿಗಿದು ಬಹಳ ಉಪಯೋಗ ಆಗುತ್ತೆ. ಅನಿಮಿಯಾ ಮುಕ್ತ ಭಾರತ್ ಸ್ಕೀಮ್ ಬಗ್ಗೆ ನೋಡೋಣ. ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರಲ್ಲಿ ಏನೇನು ಸ್ಟೆಪ್ಸ್ಗಳನ್ನ ತಗೊಂಡಿದ್ವಿ ಅಂತ ಹೇಳಿದ್ರೆ ಅನಿಮಿಯಾ ಮುಕ್ತ ಭಾರತ್. ಸೊ ಈ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ ಇಟ್ ವಾಸ್ ಲಾಂಚ್ಡ್ ಇನ್ 2018, 2018ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಅಂಡ್ ಅ ಪಾರ್ಟ್ ಆಫ್ ಇಂಟೆನ್ಸಿಫೈಡ್ ನ್ಯಾಷನಲ್ ಐರನ್ ಪ್ಲಸ್ ಇನಿಷಿಯೇಟಿವ್. ಆ ಇನಿಷಿಯೇಟಿವ್ಗೆ ನ್ಯಾಷನಲ್ ಐರನ್ ಪ್ಲಸ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದೊಂದು ಪ್ರೋಗ್ರಾಮ್, ನ್ಯಾಷನಲ್ ಐರನ್ ಪ್ಲಸ್ ಇನಿಷಿಯೇಟಿವ್ ಅನ್ನೋದು ಪ್ರೋಗ್ರಾಮು. ಆ ಪ್ರೋಗ್ರಾಮ್ ಅಂಡರಲ್ಲಿ ಅನಿಮಿಯಾ ಮುಕ್ತ ಭಾರತ್ ಅಂತ ಬರುತ್ತೆ. ಅದನ್ನ 2018ರಲ್ಲಿ ನಾವು ಲಾಂಚ್ ಮಾಡಿದ್ವಿ, ಕರೆಕ್ಟ್. ಫಾರ್ ಎಕ್ಸಲರೇಟಿಂಗ್ ದ ಆನ್ಯುಯಲ್ ರೇಟ್ ಆಫ್ ಡಿಕ್ಲೈನ್ ಆಫ್ ಅನಿಮಿಯಾ ಫ್ರಮ್ 1% to 3%. ಅಲ್ಲಿಗೆ ಅನಿಮಿಯಾ ಡಿಕ್ಲೈನ್ ಏನಾಗಬೇಕು, ಅನಿಮಿಯಾವನ್ನು ಏನು ಕಡಿಮೆ ಮಾಡಬೇಕು ಅಂತಿದ್ವಿ, ಆ ಕಡಿಮೆ ಮಾಡೋದನ್ನ ಪ್ರೆಸೆಂಟ್ ಏನು 1% ಟಾರ್ಗೆಟ್ ಇಟ್ಕೊಂಡಿದ್ವಿ, ಅದನ್ನ 3% ಅಷ್ಟು ಕಡಿಮೆ ಮಾಡೋ ಕಡೆಗೆ ಹೆಚ್ಚಿನ ಒತ್ತು ಕೊಡಬೇಕು. ಮುಂಚೆ 1% ಟಾರ್ಗೆಟ್ ಮಾಡಿ 1% ಅನ್ನು ಅಚೀವ್ ಮಾಡಿದ್ವಿ, ಈಗ 3% ಅನ್ನ ಟಾರ್ಗೆಟ್ ಮಾಡಿ ಅದನ್ನ ಅಚೀವ್ ಮಾಡಬೇಕು ಅಂತ ರಿಪೋರ್ಟ್ ಹೇಳುತ್ತೆ, ಅಂದ್ರೆ ಕಡಿಮೆ ಮಾಡಬೇಕು ಅಂತ, ರೈಟ್. ಸೊ ದ ಟಾರ್ಗೆಟ್ ಗ್ರೂಪ್ಸ್ ಫಾರ್ AMB ಅನಿಮಿಯಾ ಮುಕ್ತ ಭಾರತ್ ಆರ್ ಚಿಲ್ಡ್ರನ್. ಯಾರೇನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಚಿಲ್ಡ್ರನ್ ಬಿಟ್ವೀನ್ 6 to 59 months and 5 to 9 years adolescent girls and boys, ಕರೆಕ್ಟ್ ಅಲ್ವಾ? ಥಿಂಕ್ ಅಬೌಟ್ ಇಟ್. ಸೊ ಅದಾದ್ಮೇಲೆ ಚಿಲ್ಡ್ರನ್ 6 to 59 months, 5 to 9 years, ಅಡಾಲಸೆಂಟ್ ಗರ್ಲ್ಸ್ ಅಂಡ್ ಬಾಯ್ಸ್ ಆಫ್ 10 to 19 years, ಇವರೆಲ್ಲರೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ವುಮನ್ ಆಫ್ ರೀಪ್ರೊಡಕ್ಟಿವ್ ಏಜ್,
ಅಲ್ಲಿಗೆ 15 to 49 ಇರ್ತಕ್ಕಂಥ ಏಜ್ ಇರ್ತಕ್ಕಂಥ ವುಮನನ್ನು ಕೂಡ ಈ ಪ್ರೋಗ್ರಾಮಲ್ಲಿ ಟಾರ್ಗೆಟ್ ಮಾಡಿದ್ವಿ. ಪ್ರೆಗ್ನೆಂಟ್ ವುಮನ್ ಆ್ಯಂಡ್ ಲ್ಯಾಕ್ಟಿಂಗ್ ಮದರ್ಸನ್ನು ಕೂಡ ಟಾರ್ಗೆಟ್ ಮಾಡಿದ್ವಿ. ಪ್ರೆಗ್ನೆಂಟ್ ವುಮನ್ ಅಂದರೆ ಹೇಳಿದ್ದೀನಿ, ಲ್ಯಾಕ್ಟಿಂಗ್ ಮದರ್ಸ್ ಅಂತ ಹೇಳಿದ್ರೆ ಶಿಶುವಿಗೆ ಜನನ ಕೊಟ್ಟ ನಂತರ ಇರುವಂಥ ತಾಯಿ ಇರ್ತಾಳಲ್ಲ ಅವ್ರಿಗೆ ಲ್ಯಾಕ್ಟಿಂಗ್ ಮದರ್ಸ್ ಅಂತ ಕರೀತಾರೆ. ರೈಟ್. ಸೊ ನೆಕ್ಸ್ಟ್ ವೀಕ್ಲಿ ಐರನ್ ಆ್ಯಂಡ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್, ಇದು ಇನ್ನೊಂದು ಸ್ಕೀಮ್. ಈ ಸ್ಕೀಮ್ ಆ್ಯಕ್ಚುಲಿ ಪ್ರೋಗ್ರಾಮ್ ಇಸ್ ಬೀಂಗ್ ಇಂಪ್ಲಿಮೆಂಟೆಡ್ ಟು ಮೀಟ್ ದ ಚಾಲೆಂಜಸ್ ಆಫ್ ಹೈ ಪ್ರಿವಲೆನ್ಸ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಅನಿಮಿಯಾ. ಇದು ಕೂಡ ಅನಿಮಿಯಾವನ್ನು ಕಡಿಮೆ ಮಾಡೋದಕ್ಕೆ, ಬಟ್ ಅಮಾಂಗ್ ಅಡಾಲಸೆಂಟ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಅಡಾಲಸೆಂಟ್ ಗರ್ಲ್ಸ್ ಮತ್ತು ಬಾಯ್ಸ್ ಇರ್ತಾರಲ್ಲ ಅವರಲ್ಲಿ ಕಡಿಮೆ ಮಾಡೋದಕ್ಕೆ ಈ ಸ್ಕೀಮನ್ನು ಲಾಂಚ್ ಮಾಡಿದ್ವಿ. ದ ಇಂಟರ್ವೆನ್ಷನ್ ಅಂಡರ್ WIFS ಇನ್ಕ್ಲೂಡ್ಸ್ ಸೂಪರ್ವಿಷನ್ ವೀಕ್ಲಿ ಐಜೆಸ್ಟೆಡ್ ಆಫ್ ಅಯೋನಿಕ್ ಐರನ್ ಫೋಲಿಕ್ ಆಸಿಡ್ಸ್. ಅಂದರೆ ಈ ಟ್ಯಾಬ್ಲೆಟ್ ಏನಿದೆ, ಸೊ ಇದರ ಇಂಜೆಕ್ಷನ್ಸ್ ಏನಿದಾವೆ ಆ ಇಂಜೆಕ್ಷನ್ಸನ್ನು ಎವ್ರಿ ವೀಕ್ ಕೊಡೋದ್ರ ಮುಖಾಂತರ ಅಡಾಲಸೆಂಟ್ ಗರ್ಲ್ಸು ಮತ್ತು ಬಾಯ್ಸಲ್ಲಿರುವಂತಹ ರಕ್ತಹೀನತೆಯನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಆ್ಯಕ್ಚುಲಿ ಈ ಸ್ಕೀಮ್ ಮಾಡಿದೆ. ರೈಟ್. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಸಾಹಿತ್ಯ ಸಮ್ಮೇಳನ ರೆಲೆವೆಂಟ್ ಟು ಮೆನಿ ಇನ್ ಮಲ್ಟಿಪಲ್ ವೇಸ್. ಸ್ನೇಹಿತರೆ, ಈ ಆರ್ಟಿಕಲಲ್ಲಿ ಬೇರೆ ಬೇರೆ ಇಶ್ಯೂಸ್, ಬೇರೆ ಬೇರೆ ಕಾಂಪೊನೆಂಟ್ಸ್ ಇದೆ, ಬಟ್ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸಾಹಿತ್ಯ ಸಮ್ಮೇಳನ 2020 ಎಲ್ಲಿ ನಡೀತಾ ಇದೆ. ಇದು GS ಪೇಪರ್ 1 ಅಂತ ತಗೊಳ್ಳಿ, KPSC. ರೈಟ್. ಸೊ ಎಲ್ಲಿ ನಡೀತಾ ಇದೆ? ಕಲಬುರ್ಗಿ ಇಸ್ ಸೆಟ್ ಟು ಹೋಸ್ಟ್. ಕಲಬುರ್ಗಿನಲ್ಲಿ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಮೊದಲನೇ ಪಾಯಿಂಟ್ ಕೊಡ್ತಾ ಇದ್ದೀನಿ, ಕಲಬುರ್ಗಿನಲ್ಲಿ 2020 ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಕಲಬುರ್ಗಿ ಇಸ್ ಸೆಟ್ ಟು ಹೋಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಫಾರ್ ದ 4th ಟೈಮ್. ಎಷ್ಟನೇ ಬಾರಿಗೆ ನಡೀತಾ ಇದೆ? ಇದು 2ನೇ ಪಾಯಿಂಟ್, 4ನೇ ಬಾರಿಗೆ ನಡೀತಾ ಇದೆ ಇಲ್ಲಿ. ರೈಟ್. ಸೊ ಇದಾದ್ಮೇಲೆ ವೆನ್ಯೂ ಎಲ್ಲಪ್ಪ ಅಂತ ಹೇಳಿದ್ರೆ ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್. ಸೊ ಕಲಬುರ್ಗಿಯ ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನಡೆಯುತ್ತೆ ಆಕ್ಚುಲಿ. ಇದು 3ನೇ ಪಾಯಿಂಟು. ವಿತ್ ಅ ಹ್ಯೂಜ್ ಪೆಂಡಲ್ ನೇಮ್ಡ್. ಸೊ ವಿತ್ ಅ ಹ್ಯೂಜ್ ಪೆಂಡಲ್ ಇರುತ್ತೆ, ನೇಮ್ಡ್ ಆಫ್ಟರ್ ಶ್ರೀ ವಿಜಯ. ಸೊ ಶ್ರೀ ವಿಜಯನ ಹೆಸರಲ್ಲಿ ಆಕ್ಚುಲಿ ಪೆಂಡಲ್ ಅನ್ನು ಹಾಕ್ತಾ ಇದ್ದಾರೆ. ಶ್ರೀ ವಿಜಯ ಯಾರು? ಕವಿರಾಜವನ್ನ ಬರೆದಂತಹ ಕರ್ತೃ ಶ್ರೀ ವಿಜಯ. ದ ಆಥರ್ ಆಫ್ ದ ಕನ್ನಡಾಸ್ ಅರ್ಲಿಯೆಸ್ಟ್ ಅವೈಲಬಲ್ ವರ್ಕ್. ಕನ್ನಡದ ಪ್ರಪ್ರಥಮ ಅಥವಾ ಅರ್ಲಿಯೆಸ್ಟ್, ಬಹಳ ಹಿಂದೆ ಮೊದಲ ಅವೈಲಬಲ್ ವರ್ಕ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಅದು ಕವಿರಾಜ ಮಾರ್ಗ. ಇದನ್ನ ಬರೆದಂತಹ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ವಿಜಯ. ಸೊ ಅವನ ಹೆಸರಲ್ಲೇ ಆಕ್ಚುಲಿ ಪೆಂಡಲ್ ಅನ್ನ ಹಾಕಲ್ ಬರ್ತಾ ಇದೆ. ಕರೆಕ್ಟ್. ಸೊ ಇದು 4ನೇ ಪಾಯಿಂಟ್. ಎಕ್ಸಾಮ್ಸ್ ಅಲ್ಲಿ ಹೆಂಗಾದ್ರೂ ಫೇಮ್ ಆಗ್ಬೋದು ನಿಮಗೆ ಕ್ವಶನ್ಸ್. ಮೊದಲನೇದು ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ಕಲಬುರ್ಗಿ. ಕರೆಕ್ಟ್. ಯಾವ ಜಾಗದಲ್ಲಿ? ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್. ಕರೆಕ್ಟ್. ಪೆಂಡಲ್ಗೆ ಯಾರ ನೇಮನ್ನ ಹಾಕ್ತಾ ಇದ್ದಾರೆ? ಶ್ರೀ ವಿಜಯ ಯಾರು? ಕವಿರಾಜ ಮಾರ್ಗವನ್ನ ಬರೆದಂತಹ ಕರ್ತೃ. ರೈಟ್. ಸೊ ಲಾಸ್ಟ್ ಇಯರ್ ಅಲ್ಲಿ ಯಾರು ಪ್ರೆಸಿಡೆಂಟ್ ಆಗಿದ್ರು? ಚಂದ್ರಶೇಖರ್ ಕಂಬಾರ ಲಾಸ್ಟ್ ಇಯರ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಪ್ರೀವಿಯಸ್ ಇಯರ್. ಕರೆಕ್ಟ್. ಲಾಸ್ಟ್ ಇಯರ್ ಸಮ್ಮೇಳನದಲ್ಲಿ ಚಂದ್ರಶೇಖರ್ ಕಂಬಾರ ಅವರು ಆಕ್ಚುಲಿ ಪ್ರೆಸಿಡೆಂಟ್ ಆಗಿದ್ರು. ಬಟ್ ಈ ವರ್ಷ ದಿಸ್ ಇಯರ್ ಪ್ರೆಸಿಡೆಂಟ್ ಇಸ್ ವೆಂಕಟೇಶ್ ಮೂರ್ತಿ. ಕರೆಕ್ಟ್. ಸೊ ಈ ವರ್ಷ ವೆಂಕಟೇಶ್ ಮೂರ್ತಿ ಅವರು ಆಕ್ಚುಲಿ ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ. ರೈಟ್. ಸೊ ಅವ್ರ ಬಗ್ಗೆ ವೆಂಕಟೇಶ್ ಮೂರ್ತಿ ಯಾರು ಆ ಡೀಟೇಲ್ಸ್ ಅನ್ನ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ರೈಟ್. ಯು ಹ್ಯಾವ್ ಟು ಡೂ ಸಮ್ ವರ್ಕ್ ಅಲ್ಲ. ಸೊ ಸ್ಕಿಲ್ ಲ್ಯಾಬ್ಸ್ ಇನ್ 17 ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಸೊ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಲ್ಯಾಬ್ಸ್ ಅಂತ ಹೇಳಿದ್ರೆ ವಿತ್ ಏಮ್ ಆಫ್ ಹೆಲ್ಪಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್. ಯಾಕೆಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರು ಮುಂದೆ ಡಾಕ್ಟರ್ ಆಗ್ತಾರೆ ಆಕ್ಚುಲಿ ಅವ್ರಿಗೆ ಬೇಸಿಕ್ ನೆಸೆಸಿಟೀಸ್ ಬೇಕು, ಬೇಸಿಕ್ ನಾಲೆಡ್ಜ್ ಬೇಕು ಆಕ್ಚುಲಿ. ಅದಕ್ಕೆ ಸಂಬಂಧಪಟ್ಟಂತೆ ದ ಏಮ್ ಆಫ್ ಹೆಲ್ಪಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಗೆಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಅವ್ರಿಗೊಂದು ಅನುಭವ ಆಗಲಿ ಅಂತ ಹೇಳಿ ಬಿಫೋರ್ ದೇ ಅಟೆಂಡ್ ದ ಪೇಷಂಟ್ಸ್ ಅನ್ನು ಅಟೆಂಡ್ ಮಾಡೋಕ್ಕೂ ಮುಂಚೆ ಅವ್ರಿಗೆ ಅನುಭವ ಇರಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು. ಕರೆಕ್ಟ್ ಅಲ್ವಾ? ದ ಕರ್ನಾಟಕ ಪ್ಲಾನ್ಸ್ ಟು ಎಸ್ಟಾಬ್ಲಿಷ್ ಸ್ಕಿಲ್ ಲ್ಯಾಬೊರೇಟರೀಸ್. ಸೊ ಏನು ಅವರು ಡಾಕ್ಟರ್ಸ್ ಆಗ್ತಾರೆ ಮುಂದೆ, ಆ ಸ್ಟೂಡೆಂಟ್ಗೆ ಒಂದು ಪ್ರಾಕೃತಿಕ ಅಥವಾ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗಬೇಕು ಅಂತ ಹೇಳಿ ಅವರಿಗೆ ಕರ್ನಾಟಕ ಸರ್ಕಾರ ಆಕ್ಚುಲಿ ಸ್ಕಿಲ್ ಲ್ಯಾಬೊರೇಟರೀಸ್ ಅನ್ನ ಸೆಟಪ್ ಮಾಡ್ತಾ ಇದೆ. ಸೊ 17 ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಇದನ್ನ ಮಾಡುವಂತ ಒಂದು ಪ್ರಾಜೆಕ್ಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ರೈಟ್. ಸೊ ಇಟ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್ ಕಂಡಕ್ಟ್ ಕ್ರಿಟಿಕಲ್ ಸರ್ಜರೀಸ್. ಸೊ ಇದರಿಂದ ಏನಪ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಕ್ರಿಟಿಕಲ್ ಸರ್ಜರೀಸ್ ಅನ್ನ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ವಾಲ್ವ್ ದ ಬ್ರೈನ್ ಅಂಡ್ ದ ಸ್ಪೈನ್. ರೈಟ್. ಸೊ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸರ್ಜರೀಸ್ ಅನ್ನ ಹೇಗೆ ಮಾಡೋದು ಅನ್ನೋದು ಒಂದು ಅನುಭವ ಸಿಗುತ್ತೆ ಅವರಿಗೆ. ರೈಟ್. ಸೊ ಸಮ್ ಯೂನಿವರ್ಸಿಟೀಸ್ ಹ್ಯಾವ್ ಆಲ್ರೆಡಿ ಸ್ವಿಚ್ ಟು ದಿಸ್ ಮೆಥಡ್ ಆಫ್ ಟೀಚಿಂಗ್. ಸೊ ಕೆಲವೊಂದು ಯೂನಿವರ್ಸಿಟೀಸ್ ಆಲ್ರೆಡಿ ಈ ಮೆಥಡ್ಗೆ ಸ್ವಿಚ್ ಆಗಿದ್ದಾವೆ, ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ವಾ. ಸೊ ಪ್ರೈವೇಟ್ ಕಾಲೇಜಸ್ ಇದರಲ್ಲಿ ಆಲ್ರೆಡಿ ಈ ಥರದ ಸ್ಕೀಮ್ಸ್ ಅನ್ನ ಸ್ಕಿಲ್ ಲ್ಯಾಬೊರೇಟರೀಸ್ ಅನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಬಂದು ಭೂತಾನ್ ಎಂಡ್ಸ್ ಫ್ರೀ ಎಂಟ್ರಿ ಫಾರ್ ಇಂಡಿಯನ್ ಟೂರಿಸ್ಟ್. ಸೊ ಇಂಡಿಯನ್ ಟೂರಿಸ್ಟ್ಗಳು ಏನು ಭೂತಾನ್ಗೆ ಎಂಟ್ರಿ ಮಾಡ್ತಾ ಇದ್ರು ಇಷ್ಟು ದಿವಸ ಅವರಿಗೆ ಕಂಪ್ಲೀಟ್ಲಿ ಫ್ರೀ ಇತ್ತು, ಯಾವುದೇ ರೀತಿ ಚಾರ್ಜಸ್ ಇರಲಿಲ್ಲ.
ಬಟ್ ಆದರೆ ಭೂತಾನು ಇವತ್ತು ಆ್ಯಕ್ಚುಲಿ ತಮ್ಮ ಟೂರಿಸಂ ಡೆವಲಪ್ಮೆಂಟ್ಗೋಸ್ಕರ, ಯಾಕೆಂದರೆ ಟೂರಿಸ್ಟ್ ತುಂಬ ಜನ ಬರ್ತಾ ಇದಾರಲ್ವಾ, ಅದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಚಾರ್ಜಸನ್ನು ಮಾಡ್ತಾ ಇದ್ದಾರೆ. ಸೊ ಎಂಡಿಂಗ್ ಡಿಕೇಡ್ಸ್ ಆಫ್ ಫ್ರೀ ಎಂಟ್ರಿ, ಎಷ್ಟೊಂದು ಡಿಕೇಡ್ಗಳಿಂದ ಫ್ರೀ ಎಂಟ್ರಿ ಇತ್ತು ಇಂಡಿಯನ್ಸ್ಗೆ, ಇಂಡಿಯನ್ ಟೂರಿಸ್ಟ್ಗಳು ಯಾರಾದರೂ ಕೂಡ ಭೂತಾನ್ಗೆ ಕಂಪ್ಲೀಟ್ಲಿ ಫ್ರೀ ಇತ್ತು. ಬಟ್ ಈಗ ಡೈಲಿ ಬೇಸಿಸಲ್ಲಿ ಒಂದು ದಿವಸ ನೀವಲ್ಲಿ ವಿಸಿಟ್ ಮಾಡಿದ್ರೆ, ಒಂದು ದಿವಸ ನೀವಲ್ಲಿ ಉಳಿಯೋದೇ ಆದರೆ $1,200 ನಿಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ $17 ನಿಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. $1,200 ಒಂದು ದಿವಸ ನೀವಲ್ಲಿ ಉಳಿಯೋದಕ್ಕೆ, ಕರೆಕ್ಟ್? ಎಂಟ್ರಿ ಫೀಸ್ ಥರ ಅದು, ರೈಟ್? ಫೀ ಫಾರ್ ರೀಜನಲ್ ಟೂರಿಸ್ಟ್ ಫ್ರಮ್ ಇಂಡಿಯಾದಿಂದ ಬರ್ತಕ್ಕಂಥ ಟೂರಿಸ್ಟ್ಗಳು, ಮಾಲ್ಡೀವ್ಸಿಂದ ಬರ್ತಕ್ಕಂಥ ಟೂರಿಸ್ಟ್ಗಳು, ಬಾಂಗ್ಲಾದೇಶದಿಂದ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಜುಲೈ 2020 ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ, ರೈಟ್? ದ ಫೀ ಕಾಲ್ಡ್, ಆ ಫೀಲ್ಡ್ಗೆ ಆ್ಯಕ್ಚುಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀ ಅಂತ ಹೆಸರಿಟ್ಟಿದ್ದಾರೆ, ರೈಟ್? ನೆನ್ಪಿಟ್ಕೊಳ್ಳಿ. ಇಟ್ ಮೀನ್ ಹೆಲ್ಪ್ ದ ಗೌರ್ಮೆಂಟ್ಗೆ ಸಹಾಯ ಆಗುತ್ತೆ ಇದರಿಂದ. ಬರ್ಗೋನಿಂಗ್ ನಂಬರ್ ಇನ್ ಟೂರಿಸ್ಟ್ ಟ್ರಾಫಿಕ್, ಅಂದರೆ ಇನ್ಕ್ರೀಸ್ ಆಗ್ತಿರುವಂಥ ಟೂರಿಸ್ಟ್ ಟ್ರಾಫಿಕ್ ಇದೆಯಲ್ಲ, ಇದನ್ನ ಮಾನಿಟರ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ನ್ಯೂ ಟೂರಿಸ್ಟ್ ಪಾಲಿಸಿಯನ್ನ ಅವರು ಫ್ರೇಮ್ ಮಾಡ್ದಂಗೆ ಆಗುತ್ತೆ, ರೈಟ್? ದ ಡಿಸಿಷನ್ ವಾಸ್ ಪಾಸ್ಡ್ ಬೈ ದ ನ್ಯಾಷನಲ್ ಅಸೆಂಬ್ಲಿ ಆನ್ ಟ್ಯೂಸ್ಡೇ ಆಸ್ ಅ ಟೂರಿಸಂ ಲೆವಿ ಅಂಡ್ ಎಕ್ಸಂಪ್ಷನ್ ಬಿಲ್ ಭೂತಾನ್ 2020. ಇದನ್ನ ನೆನ್ಪಿಟ್ಕೋಬೇಕಾಗಿಲ್ಲ, ನಮ್ಮ ಎಕ್ಸಾಮ್ಸ್ ಅಲ್ಲಿ ಏನು ಕೇಳಲ್ಲ, ರೈಟ್? ನೆಕ್ಸ್ಟ್ ಆರ್ಟಿಕಲ್ ಬಂದು ಮಹಾರಾಷ್ಟ್ರ ಟಾಪ್ಸ್ ಲಿಸ್ಟ್ ಆಫ್ ಸ್ಟೇಟ್ಸ್ ಹಿಟ್ ಬೈ ಗ್ಲೋಬಲ್ ಮೆಡಿಕಲ್ ಡಾಟಾ ಲೀಕ್. ಇದು ಬಹಳ ಇರಿಟೇಟ್ ಆಗುತ್ತೆ ನಮಗೆ ಆ್ಯಕ್ಚುಲಿ, ಯಾಕೆಂದರೆ ದೇರ್ ಆರ್ ಪ್ಲೆಂಟಿ ಆಫ್ ಡಾಟಾ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮೆಡಿಕಲ್ ಡಾಟಾ ಏನಿದೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟೀಸು, VIPಸು, VVIPಸು, ನಾರ್ಮಲ್ ಸಿಟಿಸನ್ಸು ಎಲ್ಲರದ್ದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟಂಥ ಅವ್ರು ಮಾಡಿರುವಂಥ ಸ್ಕ್ಯಾನು, MRI ಡಾಟಾ, MRI ಸ್ಕ್ಯಾನ್ಸು, ಇದ್ರ ಎಲ್ಲ ಡಾಟಾಗಳು ಅವ್ರ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಟಾಗಳು ಲೀಕ್ ಆಗಿದೆ ಆ್ಯಕ್ಚುಲಿ. ಈ ಥರದ್ದೆಲ್ಲ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಸೊ ಅಲ್ಲಿಗೆ ನಮ್ಮ ಸೈಬರ್ ಸೆಕ್ಯೂರಿಟಿ ಹೆಂಗಿದೆ ಅಂತ ನಮಗೆ ಕ್ವಶನ್ ಆಗುತ್ತೆ, ಕರೆಕ್ಟ್ ಅಲ್ಲ? ಥಿಂಕ್ ಅಬೌಟ್ ಇಟ್. ಸೊ ಮೆಡಿಕಲ್ ಡೀಟೇಲ್ಸ್ ಆಫ್ ಓವರ್ 120 ಮಿಲಿಯನ್ ಇಂಡಿಯನ್ ಪೇಷಂಟ್ಸ್ ಹ್ಯಾವ್ ಬಿನ್ ಲೀಕ್ಡ್. ಸೊ 120 ಮಿಲಿಯನ್ ಇಂಡಿಯನ್ ಪೇಷಂಟ್ಸ್ಗಳ ಮೆಡಿಕಲ್ ಡೀಟೇಲ್ಸ್ ಏನಿದೆ ಅದು ಲೀಕ್ ಆಗಿದೆ. ಮೇಡ್ ಫ್ರೀ ಅವೈಲಬಲ್ ಆನ್ ಇಂಟರ್ನೆಟಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ರೈಟ್? ಸೊ ಇದನ್ನ ರಿಪೋರ್ಟ್ ಮಾಡಿರ್ತಕ್ಕಂಥ ಪಬ್ಲಿಷ್ ಮಾಡಿರುವಂಥ ಏಜೆನ್ಸಿ, ಅಂದರೆ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಿರೋರಲ್ಲ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಗ್ರೀನ್ ಬೋನ್ ಸಸ್ಟೈನಬಲ್ ರೆಸಿಲಿಯನ್ಸ್, ಕರೆಕ್ಟ್? ಗ್ರೀನ್ ಬೋನ್ ಸಸ್ಟೈನಬಲ್ ರೆಸಿಲಿಯನ್ಸ್, ಜರ್ಮನ್ ಸೈಬರ್ ಸೆಕ್ಯೂರಿಟಿ ಫರ್ಮ್, ಇವರು ಈ ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ಅರ್ಥ ಆಗ್ತಿದೆಯಾ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಪಬ್ಲಿಷ್ಡ್ ಬೈ ಗ್ರೀನ್ ಬೋನ್ ಸಸ್ಟೈನಬಲ್ ರೆಸಿಲಿಯನ್ಸ್, ಅ ಜರ್ಮನ್ ಸೈಬರ್ ಸೆಕ್ಯೂರಿಟಿ ಫರ್ಮ್. ಅಂದರೆ ಈ ಗ್ರೀನ್ ಬೋನ್ ಸಸ್ಟೈನಬಲ್ ರೆಸಿಲಿಯನ್ಸ್, ಈ ಜರ್ಮನ್ ಸೆಕ್ಯೂರಿಟಿ ಫರ್ಮ್ ಹೇಳೋ ಪ್ರಕಾರ ಭಾರತದ 120 ಮಿಲಿಯನ್ ಇಂಡಿಯನ್ ಪೇಷಂಟ್ಸ್ಗಳ ಡಾಟಾಗಳು ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ಲೀಕ್ ಆಗಿದೆ ಅಂತ ಹೇಳಿ ನಮಗೆ ತಿಳಿಸಿರುವಂಥ ಏಜೆನ್ಸಿ ಇದು. ಇವರು ಲೀಕ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ, ಕರೆಕ್ಟ್ ಅಲ್ಲ? ತಿಳಿಸಿರುವಂಥ ಏಜೆನ್ಸಿ ಯಾರು? ಗ್ರೀನ್ ಬೋನ್ ಸಸ್ಟೈನಬಲ್ ರೆಸಿಲಿಯನ್ಸ್, ಅ ಜರ್ಮನ್ ಸೈಬರ್ ಸೆಕ್ಯೂರಿಟಿ ಫರ್ಮ್, ಕರೆಕ್ಟ್? ಸೊ ದ ಅಪ್ಡೇಟೆಡ್ ರಿಪೋರ್ಟ್ ಆಲ್ಸೋ ಪ್ಲೇಸಸ್ ಮಹಾರಾಷ್ಟ್ರ ಅಟ್ ದ ಟಾಪ್. ಅದರಲ್ಲಿ ಡೀಟೇಲ್ ಲೀಕ್ ಆಗಿರೋದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಲೀಕ್, ಮಹಾರಾಷ್ಟ್ರದ ಡೀಟೇಲ್ಸು ಹೈಯೆಸ್ಟ್ ಲೀಕ್ ಆಗಿದೆ ಅಂತ ಡೇಟಾ ಹೇಳುತ್ತೆ, ರೈಟ್? ಅದಾದಮೇಲೆ ದ ರಿಪೋರ್ಟ್ ವಾಸ್ ಪಬ್ಲಿಷ್ಡ್ ಇನ್ ಅಕ್ಟೋಬರ್. ಸೊ ಅಕ್ಟೋಬರ್ ಲಾಸ್ಟ್ ಇಯರಲ್ಲಿ ಪಬ್ಲಿಷ್ ಆಗಿರುತ್ತೆ ರಿಪೋರ್ಟು. ಗ್ರೀನ್ ಬೋನ್ ರಿವೀಲ್ಸ್ ಅ ವೈಡ್ ಸ್ಪ್ರೆಡ್ ಡಾಟಾ ಲೀಕ್ ಆಫ್ ಅ ಮ್ಯಾಸಿವ್ ನಂಬರ್ ಆಫ್ ರೆಕಾರ್ಡ್ಸ್. ಸಿಕ್ಕಾಪಟ್ಟೆ ರೆಕಾರ್ಡ್ ಲೀಕ್ ಆಗಿದೆ, ಅದರಲ್ಲಿ ಇನ್ಕ್ಲೂಡಿಂಗ್ ಇಮೇಜ್ ಆಫ್ CT ಸ್ಕ್ಯಾನು, ಎಕ್ಸ್ರೇ, MRI ಸ್ಕ್ಯಾನು, ಈವನ್ ಪಿಕ್ಚರ್ಸ್ ಆಫ್ ಪೇಷಂಟ್ ಪಿಕ್ಚರ್ಗಳು ಸೇರಿ ಲೀಕ್ ಆಗಿದೆ ಅಂತ ರಿಪೋರ್ಟ್ ಹೇಳುತ್ತೆ, ಕರೆಕ್ಟ್? ದ ಫಾಲೋ ಅಪ್ ರಿಪೋರ್ಟ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ನವೆಂಬರ್ ಕ್ಲಾಸಿಫೈಸ್ ಕಂಟ್ರೀಸ್ ಇನ್ ಗುಡ್, ಬ್ಯಾಡ್ ಆ್ಯಂಡ್ ಅಗ್ಲಿ. ಈ ರಿಪೋರ್ಟ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಈ ರೀತಿ ರಿಪೋರ್ಟ್ಗಳು ಏನು ಮೆಡಿಕಲ್ ಡೀಟೇಲ್ಸ್ ಏನಾದರೂ ಲೀಕ್ ಆದರೆ ಯಾವ್ಯಾವ ದೇಶಗಳಲ್ಲಿ ಲೀಕ್ ಆಗಿರುತ್ತೋ, ಯಾವ ದೇಶಗಳಲ್ಲಿ ಲೀಕ್ ಆಗಿರಲ್ವೋ ಡಾಟಾ, ಅದನ್ನ ಕಂಟ್ರಿಗಳನ್ನ ಅವರು ಕ್ಯಾಟಗರಿ ಮಾಡ್ತಾರೆ. ಏನು ಗುಡ್ ಕಂಟ್ರಿ ಅಂದರೆ ಆ ದೇಶದಿಂದ ಡಾಟಾ ಜಾಸ್ತಿ ಲೀಕ್ ಆಗಿಲ್ಲ. ಬ್ಯಾಡ್ ಕಂಟ್ರಿ, ಹೆಚ್ಚಿಗೆ ಲೀಕ್ ಆಗಿದೆ. ಅಗ್ಲಿ ಅಂದರೆ ಸಿಕ್ಕಾಪಟ್ಟೆ ಲೀಕ್ ಆಗಿದೆ, ಕರೆಕ್ಟ್ ಅಲ್ಲ? ವರ್ಸ್ಟ್ ಕ್ಯಾಟಗರಿ ಅಂತ, ರೈಟ್? ಸೊ ಈ ರಿಪೋರ್ಟು ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ಅಗ್ಲಿ ಕ್ಯಾಟಗರಿಗೆ ಇಂಡಿಯಾವನ್ನು ಹಾಕಿದೆ. ಅಂದರೆ ಡಾಟಾ ಸಿಕ್ಕಾಪಟ್ಟೆ ಲೀಕ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ನಮ್ಮಲ್ಲಿ ಸೈಬರ್ ಸೆಕ್ಯೂರಿಟಿ ತುಂಬ ವರ್ಸ್ಟ್ ಆಗಿದೆ ಅಂತ ಅರ್ಥ. ಕರೆಕ್ಟ್? ಡಾಟಾ ಪ್ರೊಟೆಕ್ಷನ್ ನಮ್ಮಲ್ಲಿ ತುಂಬ ವೀಕ್ ಆಗಿದೆ ಅಂತ ಅರ್ಥ, ರೈಟ್? ಸೊ ಮಹಾರಾಷ್ಟ್ರ ರ್ಯಾಂಕ್ಸ್ ದ ಹೈಯೆಸ್ಟ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಡಾಟಾ ಟ್ರೋವ್ಸ್ ಅವೈಲಬಲ್ ಆನ್ಲೈನ್. ಸೊ ಹೆಚ್ಚಿನ ಆನ್ಲೈನಲ್ಲಿ ಫ್ರೀಯಾಗಿ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಡಾಟಾ ಅವೈಲಬಲ್ ಇರತಕ್ಕಂಥದ್ದು ಮಹಾರಾಷ್ಟ್ರ ಸ್ಟೇಟಿಂದ ಅಂತ ಹೇಳುತ್ತೆ. ಫಾಲೋಡ್ ಬೈ ಕರ್ನಾಟಕ, ನೆನ್ಪಿಟ್ಕೊಳ್ಳಿ, ಫಾಲೋಡ್ ಬೈ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿ, ರೈಟ್? ಸೊ ರೀಸೆಂಟ್ ಇನಿಷಿಯೇಟಿವ್ಸ್ ಏನಪ್ಪ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸೈಬರ್ ಸುರಕ್ಷಾ ಭಾರತ್ ಇನಿಷಿಯೇಟಿವ್ ಮೊದಲನೇ ಸ್ಕೀಮ್ ಇದು. ಇದನ್ನು ಲಾಂಚ್ ಮಾಡಿದ್ದು 2018ರಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಟು ಸ್ಪ್ರೆಡ್ ದ ಅವೇರ್ನೆಸ್
ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಅಬೌಟ್ ಸೈಬರ್ ಕ್ರೈಮ್, ಬಿಲ್ಡಿಂಗ್ ಕೆಪಾಸಿಟಿ ಫಾರ್ ಸೇಫ್ಟಿ ಮೆಷರ್ಸ್ ಫಾರ್ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್. ಯಾರು ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಇರ್ತಾರೋ ಅವ್ರಿಗೆ ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ನೀವು ತಲುಪಿಸ್ಬೋದು. ಆ್ಯಂಡ್ ಫ್ರಂಟ್ ಲೈನ್ IT ಸ್ಟಾಫ್ ಅಕ್ರಾಸ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ 2 ಆಫೀಸರ್ಸ್ ಇರುತ್ತೆ, ಒಂದು ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್, ಎರಡನೇದು ಫ್ರಂಟ್ ಲೈನ್ IT ಸ್ಟಾಫ್, ರೈಟ್. ಸೊ ಬೋತ್ ಮಾನಿಟರ್, ಇವರಿಬ್ಬರು ಮಾನಿಟರ್ ಮಾಡ್ತಾರೆ. ಸೊ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಸೇಫ್ಟಿ ಮೆಷರ್ಸ್ ಇದ್ರೆ ನೀವು ಅವರಿಗೆ ಕಂಪ್ಲೇಂಟನ್ನು ಹಾಕ್ಬೋದು, ಅಥವಾ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಮೆಷರ್ಸನ್ನು ತಗೋತಾರೆ. ಅದು ನೆನ್ಪಿಟ್ಕೊಳ್ಳಿ ಸಾಕು. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್. ಸೊ 2017ರಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಅಂತ ಹೇಳಿ ನಾವು ಸೆಟಪ್ ಮಾಡ್ತೀವಿ. ಇದರಲ್ಲಿ ಮ್ಯಾಂಡೇಟ್ ಮಾಡ್ತೀವಿ ಆ್ಯಕ್ಚುಲಿ ಇಟ್ ಈಸ್ ಅ ಸ್ಕ್ಯಾನ್ ಇಂಟರ್ನೆಟ್ ಟ್ರಾಫಿಕ್ ಆ್ಯಂಡ್ ಕಮ್ಯುನಿಕೇಷನ್ ಮೆಟಾಡಾಟಾ. ಸೊ ಇಟ್ಸ್ ಮ್ಯಾಂಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಇಸ್ ಟು ಸ್ಕ್ಯಾನ್ ಇಂಟರ್ನೆಟ್ ಟ್ರಾಫಿಕನ್ನು ಮಾನಿಟರ್ ಮಾಡ್ತಕ್ಕಂಥದ್ದು, ಸ್ಕ್ಯಾನ್ ಮಾಡ್ತಕ್ಕಂಥದ್ದು, ಕಮ್ಯುನಿಕೇಷನ್ ಮೆಟಾಡಾಟಾವನ್ನು ಮಾನಿಟರ್ ಮಾಡ್ತಕ್ಕಂಥದ್ದು, ಕರೆಕ್ಟ್, ವಿಚ್ ಆರ್ ಲಿಟಲ್ snippets of information hidden inside each communication coming into the country to detect ರಿಯಲ್ ಟೈಮ್ ಸೈಬರ್ ಥ್ರೆಟ್ಸ್. ಅಂದರೆ ರಿಯಲ್ ಟೈಮ್ ಸೈಬರ್ ಥ್ರೆಟನ್ನು ಮಾನಿಟರ್ ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ, ಅಥವಾ ರಿಯಲ್ ಟೈಮಲ್ಲಿ ಸೈಬರ್ ಥ್ರೆಟ್ ಏನಿದೆ ಅನ್ನೋದನ್ನು ಆನ್ಲೈನಲ್ಲಿ ಡಿಟೆಕ್ಟ್ ಮಾಡೋದಕ್ಕೆ ಆ್ಯಕ್ಚುಲಿ ಈ ಸ್ಕೀಮನ್ನು ಸರ್ಕಾರ ಸೆಟಪ್ ಮಾಡಿತ್ತು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಡೀಟೇಲ್ಸ್ ಬಂದು ಪಾಕಿಸ್ತಾನದವ್ರು ಯಾಕೋ ಸುಮ್ಮನೆ ಇರೋದಿಲ್ಲ ಅಂತಾರೆ, ರೈಟ್. ಯುದ್ಧ ಆಗೋವರೆಗೂ ಸುಮ್ಮನೆ ಇರಲ್ಲ ಅಂತಾರೆ. ಪಾಕಿಸ್ತಾನ್ ಪಾರ್ಲಿಮೆಂಟ್ ಪಾಸಸ್ ರೆಸಲ್ಯೂಷನ್ ಆನ್ ಕಾಶ್ಮೀರ್ ಬಗ್ಗೆ ರೆಸಲ್ಯೂಷನ್ಸ್ ಅನ್ನು ಪಾಸ್ ಮಾಡಿದ್ದಾರೆ. ಆಸ್ಕ್ ಇಂಡಿಯಾ ಟು ಅಂಡು ಮೂವ್ ಆರ್ಟಿಕಲ್ 370 ನೀವೇನು ಮಾಡಿದಿರಿ, ಅದು ಕಾಶ್ಮೀರಿಯನ್ಸ್ಗೆ ಬಹಳ ದ್ರೋಹ, ಅದು ನೀವೇನು ಮಾಡಿದಿರಿ ಅದನ್ನು ವಾಪಸ್ ತಗೋಬೇಡಿ ಅಂತ ಹೇಳಿ ತಮ್ಮ ಪಾರ್ಲಿಮೆಂಟಲ್ಲಿ ರೆಸಲ್ಯೂಷನ್ಸ್ ಅನ್ನು ಪಾಸ್ ಮಾಡಿದ್ದಾರೆ. ಅದು ಯುನಾನಿಮಸ್ ಆಗಿ ಪಾಸ್ ಆಗಿದೆ. ಯುನಾನಿಮಸ್ ಅಂತ ಹೇಳಿದ್ರೆ ಏನು, ಬಹುಮತ ಅಂತ ಕರಿಬೋದು ನೀವು, ಅಥವಾ ಒಮ್ಮತ ಅಂತ ಕರಿಬೋದು. ಎಲ್ಲರೂ ಪಾಸ್ ಮಾಡಿದ್ದಾರೆ ಅಂತ. 100 ಜನ ಇದ್ರೆ 100 ಜನ ಎಸ್ ಅಂತ ಹೇಳಿದ್ರೆ ಅದಕ್ಕೆ ಯುನಾನಿಮಸ್ ಅಂತ ಕರೀತಾರೆ. ಸೊ ನಾವಾಗಲೇ ಹೇಳಿದಾಗೆ ಪಾಕಿಸ್ತಾನ್ ಯುನಾನಿಮಸ್ಲಿ, ಒಮ್ಮತದಿಂದ ಆಕ್ಚುಲಿ ಪಾರ್ಲಿಮೆಂಟಲ್ಲಿ ರೆಸಲ್ಯೂಷನ್ಸ್ ಅನ್ನು ಪಾಸ್ ಮಾಡಿದ್ದಾರೆ. ಅನ್ಫ್ಲಿಚಿಂಗ್ ಅಂಡ್ ಅನ್ವೇವರಿಂಗ್ ಸಪೋರ್ಟ್ ಟು ಕಾಶ್ಮೀರ್ ಪೀಪಲ್. ಸೊ ನಾವು ಒಂದು ನಿಷ್ಪಕ್ಷವಾದಂತಹ ಒಂದು ಯುನಾನಿಮಸ್ ಆಗಿ ಸಮ್ಮತದಿಂದ ಕಾಶ್ಮೀರ್ ಪೀಪಲ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಥಿಂಗ್ಸ್, ರೈಟ್. ಸೊ ನೆಕ್ಸ್ಟ್ ಬಂದು ಡಿಮಾಂಡಿಂಗ್ ಇಂಡಿಯಾ ಟು ರಿವರ್ಸ್ ಇಟ್ಸ್ ಡಿಸಿಷನ್ ಟು ರಿವೋಕ್. ಸೊ ಅಲ್ಲಿಗೆ ಭಾರತದ ಡಿಸಿಷನ್ಸ್ ಏನಿದೆ, ಭಾರತದ ಡಿಸಿಷನ್ಸ್ ಅನ್ನ ರಿವೋಕ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ, ಸೊ ಸ್ಪೆಷಲ್ ಸ್ಟೇಟಸ್ ಏನು ಜಮ್ಮು ಅಂಡ್ ಕಾಶ್ಮೀರಿಗೆ ಕೊಟ್ಟಿದ್ವಿ, ನಿರ್ಬಂಧವನ್ನು ಹಾಕಿದ್ವಿ, ಅದನ್ನ ತೆಗಿರಿ, ಕರೆಕ್ಟ್, ಅದನ್ನ ತೆಗಿರಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ರೆಸಲ್ಯೂಷನ್ಸ್ ಅನ್ನ ಪಾಸ್ ಮಾಡಿದ್ದಾರೆ, ರೈಟ್. ಸೊ ಅದಕ್ಕೆ ನ್ಯಾಷನಲ್ ಅಸೆಂಬ್ಲಿ ಆರ್ ಲೋವರ್ ಹೌಸ್ ಪಾಸ್ ದ ರೆಸಲ್ಯೂಷನ್ ಆನ್ ದ ಈವ್ ಆಫ್ ವಾಟ್ ಪಾಕಿಸ್ತಾನ್ ಅಬ್ಸರ್ವ್ಸ್ ಆಸ್ ಕಾಶ್ಮೀರ್ ಸಾಲಿಡಾರಿಟಿ ಡೇ. ಸೊ ಪಾಕಿಸ್ತಾನ ಪ್ರತಿ ವರ್ಷ ಫೆಬ್ರವರಿ 5th ಕಾಶ್ಮೀರ್ ಸಾಲಿಡಾರಿಟಿ ಡೇ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಇವತ್ತು ಆಕ್ಚುಲಿ ಇದನ್ನ ಪಾಸ್ ಮಾಡಿದ್ದಾರೆ, ರೈಟ್. ಥಿಂಕ್ ಅಬೌಟ್ ಇಟ್. The resolution demanded India to immediately reverse its actions on August 5th. ಸೊ ಏನು ಇಂಡಿಯಾ ಆಕ್ಷನ್ಸ್ ಅನ್ನ ತಗೊಂಡಿತ್ತು August 5th ಮತ್ತು October 31st, ಇದನ್ನ ರಿಪೀಲ್ ಮಾಡಿ ನಿಲ್ಲಿಸಿ. ಆಕ್ಚುಲಿ ಇದು ಡ್ರಕೋನಿಯನ್ ಲಾ, ವಿಡ್ರಾ ಇಟ್ಸ್ ಫೋರ್ಸಸ್ ಅಂಡ್ ಇಮಿಡಿಯೇಟ್ಲಿ ಅಂತ ಹೇಳ್ತಾ ಇದ್ದಾರೆ, ಬ್ಲಾ ಬ್ಲಾ, ರೈಟ್. ಇದೆಲ್ಲ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಬೇಡ, ವಿಲ್ ಮೂವ್ ಆನ್. ಬಟ್ ಪಾಕಿಸ್ತಾನ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಅಂತ ಅಷ್ಟೇ ನೀವು ನೆನ್ಪಿಟ್ಕೊಳ್ಳಿ, ರೈಟ್. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ಆರ್ಟಿಕಲ್. ಆಕ್ಚುಲಿ ಆರ್ಟಿಕಲ್ ಅಲ್ಲಿ ಎ ಕೇಸ್ ಆಫ್ ಅ ಮ್ಯಾರಿಟೈಮ್ ಪ್ರೆಸೆನ್ಸ್ ಅಡ್ರಿಫ್ಟ್. ಸೊ ಭಾರತದ ಮ್ಯಾರಿಟೈಮ್ ಪ್ರೆಸೆನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ಡೀಟೇಲ್ಸ್ ಹೇಳ್ತಾ ಹೋಗುತ್ತೆ. ಇದು GS ಪೇಪರ್ 2 ನಲ್ಲಿ ಬರುತ್ತೆ, ಇಂಪಾರ್ಟೆಂಟ್. ಸೊ ಆಸ್ 2020 ಕಿಕ್ಡ್ ಇನ್, 2020 ಶುರು ಆದಂತೆ ದೇರ್ ವಾಸ್ ಫಿಯರ್, ನಮಗೆಲ್ಲ ಭಯ ಇದೆ ಆಕ್ಚುಲಿ. ಏನಪ್ಪಾ ಅಂತ ಹೇಳಿದ್ರೆ ದ ಮರ್ಚೆಂಟ್ ಶಿಪ್ಸ್, ಏನು ನಮ್ಮ ಟ್ರೇಡ್ಗೆ ಸಂಬಂಧಪಟ್ಟಂತ ಮರ್ಚೆಂಟ್ ಶಿಪ್ಸ್ ಇದಾವೆ, ದಟ್ ವುಡ್ ಸ್ಪರ್ಟ್ ಟು ಹಾಲ್ಟ್ ಡಿಸ್ರಪ್ಟಿಂಗ್ ವರ್ಲ್ಡ್ ಟ್ರೇಡ್, ಅದೆಲ್ಲದೂ ಕೂಡ ಸ್ಟಾಪ್ ಆಗುವಂತ ಚಾನ್ಸ್ ಇದೆ. ಬಿಕಾಸ್ ಅದರಿಂದ ವರ್ಲ್ಡ್ ಟ್ರೇಡ್ ಸ್ಟಾಪ್ ಆಗಿಬಿಡುತ್ತೆ ಅಂತ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ಚುಲಿ. ಯಾಕೆ ಅಂತ ಮುಂದೆ ನೋಡೋಣ. ಇಶ್ಯೂ ಗೊತ್ತಾಯ್ತಲ್ಲ. ಇಶ್ಯೂ ಏನಪ್ಪಾ ಅಂತ ಹೇಳಿದ್ರೆ 2020 ಬರ್ತಿದ್ದಂಗೆನೆ ನಮ್ಮ ಮರ್ಚೆಂಟ್ ಶಿಪ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಂಡಿಯಾವನ್ನ ತಗೊಳ್ಳಿ, ಭಾರತದಿಂದ ಏನು ನಮ್ಮ ಪೋರ್ಟ್ಗಳಿದ್ದಾವೆ, ಈ ಪೋರ್ಟ್ಗಳಿಂದ ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಈ ಮರ್ಚೆಂಟ್ ಶಿಪ್ಗಳಿದಾವಲ್ಲ, ಇದು ಗುಡ್ಸ್ ಅನ್ನ ಕ್ಯಾರಿ ಮಾಡೋದು. ನಾವು ಇವತ್ತು ಯಾವುದೊಂದು ಮೊಬೈಲ್ ತಗೊಂಡು ಯೂಸ್ ಮಾಡ್ತೀವಿ, ಸರ್ ಇದು ಚೈನಾ ಮೊಬೈಲ್ ಸರ್, ಚೈನಾ ಸೆಟ್ಟು, ಅಮೆರಿಕನ್ ಬ್ರ್ಯಾಂಡು, ಯುರೋಪಿಯನ್ ಬ್ರ್ಯಾಂಡು, ಎಲ್ಲಿಂದ ಬರುತ್ತದೋ? ಸಮುದ್ರದ ಮುಖಾಂತರ ಬರುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಹೀಗೆ ಬರುವಂತ ಗುಡ್ಸ್ ಏನಿದೆ ಅದನ್ನು ಕ್ಯಾರಿ ಮಾಡೋದು ಯಾವುದು? ಶಿಪ್ಸ್, ಕರೆಕ್ಟ್ ಅಲ್ವಾ? ಈ ಶಿಪ್ಸ್ ಇದನ್ನ ಕ್ಯಾರಿ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಇವತ್ತಿಗೆ ಈ ಶಿಪ್ಸ್ಗಳು ಕ್ಯಾರಿ ಮಾಡುವಂಥ ಗುಡ್ಸ್ ಇದೆಲ್ಲದಕ್ಕೇನೋ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋಣ.
ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್, ದಯವಿಟ್ಟು ಈ ಆರ್ಗನೈಸೇಷನ್ ಅನ್ನು ನೆನ್ಪಿಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್, ದ ಯುನೈಟೆಡ್ ನೇಷನ್ಸ್ ಏಜೆನ್ಸಿ. ಮೊದಲನೇ ಪಾಯಿಂಟು, ಇದು ಯುನೈಟೆಡ್ ನೇಷನ್ಸ್ನ ಏಜೆನ್ಸಿ, ಕರೆಕ್ಟ್. ಸೊ ಟಾಸ್ಕ್ಡ್ ವಿತ್ ರೆಗ್ಯುಲೇಟಿಂಗ್ ಶಿಪ್ಪಿಂಗ್. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ವರ್ಲ್ಡಲ್ಲಿರುವಂಥ ಎಲ್ಲ ಕಂಟ್ರಿಗಳಿಗೆ ಶಿಪ್ಪಿಂಗಿಗೆ ಸಂಬಂಧಪಟ್ಟಂತೆ ಮ್ಯಾಂಡೇಟನ್ನು ಮಾಡುತ್ತೆ, ರೂಲ್ಸನ್ನು ಮಾಡುತ್ತೆ, ರೆಗ್ಯುಲೇಷನ್ಸನ್ನು ಮಾಡುತ್ತೆ, ಕಾನೂನನ್ನು ಮಾಡುತ್ತೆ, ಕರೆಕ್ಟ್. ಹ್ಯಾಡ್ ಮ್ಯಾಂಡೇಟೆಡ್ ದಟ್ ಮರ್ಚೆಂಟ್ ಶಿಪ್ಸ್ ಶುಡ್ ನಾಟ್ ಬರ್ನ್ ಫ್ಯೂಲ್ ವಿತ್ ಸಲ್ಫರ್ ಕಂಟೆಂಟ್ ಗ್ರೇಟರ್ ದ್ಯಾನ್ 0.5 ಬಿಗಿನಿಂಗ್ January 1st. ಇದು ಚಾಲೆಂಜಿಂಗು. ಏನಪ್ಪ ಡಿಫಿಕಲ್ಟಿ ಅಂತ ಹೇಳಿದ್ರೆ 2020 January 1st ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಏನು ಯುನೈಟೆಡ್ ನೇಷನ್ಸ್ನ ಇಂಪಾರ್ಟೆಂಟ್ ಏಜೆನ್ಸಿ ಆಗಿದೆ, ಇವರು ಏನಪ್ಪ ಮ್ಯಾಂಡೇಟ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಒಂದು ಶಿಪ್ 0.5 ಅದಕ್ಕಿಂತ ಹೆಚ್ಚಿನ ಸಲ್ಫರ್ನ ರಿಲೀಸ್ ಮಾಡುತ್ತೋ ಆ ಯಾವ ಶಿಪ್ಪು ಕೂಡ ಈ ನೀರಿನೊಳಗಡೆ ಓಡಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ರು. ಹಂಗಂದ್ರೇನು, ದ ಫ್ಯೂಲ್ ಬರ್ನ್ ಅಂದ್ರೆ ಒಂದು ಶಿಪ್ ತಾನು ಕನ್ಸ್ಯೂಮ್ ಮಾಡುವಂಥ ಫ್ಯೂಯಲ್ ಬರ್ನ್ ಮಾಡುವಾಗ ಸಲ್ಫರ್ ಕಂಟೆಂಟ್ ಇದೆಯಲ್ಲ, ಆ ಸಲ್ಫರ್ ಕಂಟೆಂಟು 0.5%ಗಿಂತ ಹೆಚ್ಚು ಇರಬಾರ್ದು. ಬಟ್ ಆದರೆ ಪ್ರೆಸೆಂಟ್ ಆಕ್ಚುಲಿ ಆ ಲಿಮಿಟ್ ಇದ್ದಿದ್ದು 3.5%ಗಿತ್ತದು. ಸಲ್ಫರ್ ಕಂಟೆಂಟನ್ನು 3.5% ವರ್ಗು ಲಿಮಿಟ್ ಇತ್ತು. ಅಲ್ಲಿಗೆ ನಾವು ಯೂಸ್ ಮಾಡುವಂಥ ಒಂದು ಶಿಪ್ 3.5% ಅಷ್ಟು ಸಲ್ಫರ್ನ ರಿಲೀಸ್ ಮಾಡಿದ್ರೆ ಅದನ್ನ ನಾವು ಯೂಸ್ ಮಾಡ್ಬೋದಿತ್ತು. ಬಟ್ ಇವಾಗ ಲಿಮಿಟನ್ನು 0.5%ಗೆ ಹಾಕಿದ್ದಾರೆ. ಇದರಿಂದ ಪ್ರಾಬ್ಲಮ್ ಏನು ಅಂತ ಪ್ರಶ್ನೆ ಮಾಡ್ಬೋದು ನೀವು ನನಗೆ. ಆದರೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂಥ ಶಿಪ್ ಇದೆಯಲ್ಲ, ಆ ಶಿಪ್ಪಲ್ಲಿ ನಾವು ಹಾಕುವಂಥ ಫ್ಯೂಯಲ್ಗೆ 3.5% ಅಷ್ಟು ಅದು ರಿಲೀಸ್ ಮಾಡೇ ಮಾಡುತ್ತೆ ಸಲ್ಫರ್ನ. ಅದಕ್ಕಿಂತ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೊಂದು ಶಿಪ್ಗಳನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ದೇ ಆರ್ ನಾಟ್ ಇನ್ಕಂಪ್ಯಾಟಬಲ್. ಆ ಥರದ್ದು ಎಫಿಷಿಯಂಟ್ ಫ್ಯೂಯಲನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಶಿಪ್ಗಳು ಮೂಮೆಂಟೇ ಮಾಡಲ್ಲ. ಮೆನಿ ಇಂಡಸ್ಟ್ರಿಯಲ್ ಪ್ರೊಫೆಷನಲ್ಸ್ ಹೇಳೋ ಪ್ರಕಾರ ನ್ಯೂ ವೆರಿ ಲೋ ಸಲ್ಫರ್ ಫ್ಯೂಲ್ ಅಂದರೆ ಹೊಸದಾಗಿರುವಂಥ ಫ್ಯೂಲು, ವೆರಿ ಲೋ ಸಲ್ಫರ್ ಇರುವಂಥ ಫ್ಯೂಲನ್ನು ನಾವು ಬಳಕೆ ಮಾಡಿದ್ರೆ ಇಂಜಿನ್ಸು ಏನು ಆ ಶಿಪ್ಪಿನ ಇಂಜಿನ್ಸ್ ಇದೆಯಲ್ಲ, ಇಂಜಿನ್ಸು ವರ್ಕ್ ಮಾಡಲ್ಲ ಆ್ಯಂಡ್ ಅದರ್ ವೆಸಲ್ಸ್ ಎಕ್ವಿಪ್ಮೆಂಟ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ, ಕರೆಕ್ಟ್. ಅದರಿಂದ ಏನಾಗುತ್ತೆ, ಮೆರಿಟೈಮ್ ಶಿಪ್ಪಿಂಗ್ ಮೂಮೆಂಟು ಗುಡ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಓಡಾಡ್ತಾ ಇದೆಯಲ್ಲ, ಇದು ನಿಂತೋಗೋ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ವರ್ಲ್ಡ್ ಟ್ರೇಡಿಗೆ ಎಫೆಕ್ಟ್ ಆಗುತ್ತೆ. ಮೊದಲೇ ಭಾರತದ ಆರ್ಥಿಕತೆ ಕುಸಿತಾ ಇದೆ, ಇಂಥ ಟೈಮಲ್ಲಿ ಈ ಥರದ್ದೆಲ್ಲ ಆಕ್ಟಿವಿಟೀಸ್ ಆದರೆ ಇನ್ನ ಕುಸಿಯುವಂಥ ಚಾನ್ಸಸ್ ಇರುತ್ತೆ. ಥಿಂಕ್ ಅಬೌಟ್ ಇಟ್. ಇದೆಲ್ಲ ವರ್ಲ್ಡ್ ಟ್ರೇಡೇ ನಿಂತು ಹೋಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ, ಡೆಕ್ಲೈನ್ ಆಗುವಂಥ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಒಂದು ಈ ರೆಗ್ಯುಲೇಷನ್ಸ್ಗೆ ಆ್ಯಕ್ಚುಲಿ ಎಲ್ಲ ಕಂಟ್ರಿಗಳು ಪ್ರೆಷರೈಸ್ ಮಾಡಿ ಸ್ವಲ್ಪ ಚೇಂಜಸನ್ನು ಮಾಡಬೇಕು. ಅಟ್ಲೀಸ್ಟ್ ಕೆಲವೊಂದು ಟೈಮನ್ನು ಕೊಡಬೇಕಾಗತ್ತೆ ಈ ಥರದ್ದು ಹೊಸ ಟೆಕ್ನಾಲಜಿಗೆ ನಾವು ಅಡ್ಜಸ್ಟ್ ಆಗೋದಕ್ಕೆ, ಕರೆಕ್ಟ್. ಸೊ ಆ ಥರ ಇನ್ನ ಬರಿತಾ ಹೋಗ್ತಾರೆ. ಅದರ ಜೊತೆಗೆ ಪಾಸ್ಟ್ ಮ್ಯಾಂಡೇಟ್ಸ್ ಆನ್ ಸಲ್ಫರ್ ಲಿಮಿಟ್ಸ್ ಇನ್ ಅಮೆರಿಕಾ ವಾಟರ್ಸ್. ಅಮೆರಿಕಾದಲ್ಲಿ ಇದೊಂದು ಎಕ್ಸ್ಪೆರಿಮೆಂಟಲ್ ಮಾಡಿದಾಗ ಆ್ಯಕ್ಚುಲಿ ಸೊ ಇದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿತ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ IMO ಹ್ಯಾಸ್ ಅನೌನ್ಸ್ಡ್ ಎನ್ ಆಂಬಿಷಿಯಸ್ ಪ್ರಾಜೆಕ್ಟ್. ಸೊ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಒಂದು ಆಂಬಿಷನ್ ಪ್ರಾಜೆಕ್ಟ್ ಕೂಡ ಮಾಡಿದ್ರು. ಯಾವುದಕ್ಕೆ ಸಂಬಂಧಪಟ್ಟಂತೆ ರೆಡ್ಯೂಸ್ ಕಾರ್ಬನ್ ಎಮಿಷನ್ಗೆ ಸಂಬಂಧಪಟ್ಟಂತೆ ಇದೇ ರೀತಿ ಇದಕ್ಕಿಂತ ಮುಂಚೆ ಕೂಡ ಒಂದು ಎಮಿಷನ್ಸ್ ಪ್ರಾಜೆಕ್ಟ್ ಅನ್ನ ಮಾಡಿದ್ರು ಅಂತ ಡೀಟೇಲ್ಸ್ ಹೇಳ್ತಾರೆ ಅವರು, ರೈಟ್. ಅವ್ರ ಜೊತೆಗೆ ದೀಸ್ ರೆಗ್ಯುಲೇಷನ್ಸ್ ಆರ್ ಟ್ರಿಗರಿಂಗ್ ಮ್ಯಾಸಿವ್ ಟೆಕ್ನಾಲಜಿ. ಇದಕ್ಕೆ ಹೆಚ್ಚಿನ ಟೆಕ್ನಾಲಜಿ ಬೇಕು, ಆಪರೇಷನಲ್ ಸ್ಟ್ರಕ್ಚರಲ್ ಚೇಂಜಸ್ ಬೇಕು. ಸಡನ್ ಆಗಿ ಆಗಲ್ಲ, ಇದೆಲ್ಲ ಬಹಳ ಚೇಂಜಸ್ ಬೇಕಾಗುತ್ತೆ. ದೇ ಕಮ್ ಅಟ್ ಅ ಪ್ರೈಸ್ ವಿಚ್ ವಿಲ್ ಹ್ಯಾವ್ ಬಾರ್ನ್ ಟು ಲಾರ್ಜ್ ಎಕ್ಸ್ಟೆಂಟ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆವಲಪಿಂಗ್ ಕಂಟ್ರೀಸ್ ಸಚ್ ಆಸ್ ಇಂಡಿಯಾಗೆ ಹೆಚ್ಚಿನ ಕಾಸ್ಟ್ ಆಗುತ್ತೆ. ನೀವು ಫ್ಯೂಯಲ್ ಎಫಿಷಿಯಂಟ್ ಇರುವಂಥ ಶಿಪ್ಪನ್ನು ಯೂಸ್ ಮಾಡಬೇಕು, ಇಂಜಿನ್ ಚೇಂಜ್ ಮಾಡಬೇಕು, ಇದೆಲ್ಲ ಏನು ಎಲ್ಲ ಎಕ್ಸ್ಪೆಂಡಿಚರ್ಸು. ಇದರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ಬರುವಂಥ ಗುಡ್ಸಿನ ಬೆಲೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಕಳಿಸುವಂಥ ಗುಡ್ಸಿನ ಬೆಲೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಲ್ಲಿಗೆ ಪ್ರೈಸಸ್ ಆಫ್ ದ ಕಮಾಡಿಟೀಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಥಿಂಕ್ ಮಾಡಿ, ಯಾಕೆಂದ್ರೆ ಫ್ಯೂಯಲ್ ಕಾಸ್ಟು ಜಾಸ್ತಿ ಆಗುತ್ತೆ, ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟೇಷನು ಜಾಸ್ತಿ ಆಗುತ್ತೆ. ಇದೆಲ್ಲ ಜಾಸ್ತಿ ಆದ್ರೆ ಅದೆಲ್ಲ ಯಾವ್ದ್ರ ಮೇಲೆ ಮತ್ತೆ ಅವರು ಹೆಂಗ್ ರಿಕವರಿ ಮಾಡ್ತಾರೆ, ಆ ಗುಡ್ಸ್ ಮೇಲೆ ಹಾಕ್ಬೇಕು ಅದನ್ನ, ಕರೆಕ್ಟ್ ಅಲ್ವಾ. ಥಿಂಕ್ ಅಬೌಟ್ ಇಟ್. ಸೊ IMO ಕರೆಂಟ್ಲಿ ಲಿಸ್ಟ್ ಇಂಡಿಯಾ ಆಸ್ ಅಮಾಂಗ್ 10 states ವಿತ್ ಲಾರ್ಜೆಸ್ಟ್ ಇಂಟ್ರೆಸ್ಟ್ ಇನ್ ಇಂಟರ್ನ್ಯಾಷನಲ್ ಸೀಬಾರ್ನ್ ಟ್ರೇಡ್. ಸೊ IMO ಇಂಡಿಯಾವನ್ನ ಟಾಪ್ 10 ದೇಶಗಳ ಜೊತೆಗೆ ಸೇರಿಸ್ತಾರೆ. ಯಾಕೆಂತ ಹೇಳಿದ್ರೆ ಲಾರ್ಜೆಸ್ಟ್ ಇಂಟ್ರೆಸ್ಟ್ ಇನ್ ಇಂಟರ್ನ್ಯಾಷನಲ್ ಸೀಬಾರ್ನ್ ಟ್ರೇಡ್. ಸೊ ಭಾರತ ಸೀಬಾರ್ನ್ ಟ್ರೇಡ್ ಅಲ್ಲಿ ಅತ್ಯಂತ ಹೆಚ್ಚಿನ ಉನ್ನತ ಸ್ಥಾನದಲ್ಲಿದೆ. ಸ್ಪೆಷಲಿ 10 ಟಾಪ್ ಸ್ಟೇಟ್ಸ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಿನ ಟ್ರೇಡ್ ಅನ್ನ ಮಾಡ್ತಾ ಇದೀವಿ ನಾವು, ಹೆಚ್ಚಿನ ಟ್ರೇಡ್ ಅನ್ನ ಶಿಪ್ ಮುಖಾಂತರ ಮಾಡ್ತಾ ಇದೀವಿ ಅಂತ ಅರ್ಥ. ಬಟ್ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ದ IMO ಆನ್ ಟು ಅಡ್ವೈಸ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಹ್ಯಾಸ್ ಬಿನ್ ಡಿಸಾಲೇಟರಿ and woefully inadequate. So this is not acceptable. ಹಾಗಂತ ಹೇಳಿದ್ರೆ
ಭಾರತದ ಪೊಸಿಷನ್, ಭಾರತದ ಪಾರ್ಟಿಸಿಪೇಷನ್ ಇದೆಯಲ್ಲ, ಇಂಡಿಯಾದ ಇಂಟ್ರೆಸ್ಟ್ ಅಥವಾ ಪಾರ್ಟಿಸಿಪೇಷನ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ಸ್ ಇದೆಯಲ್ಲ, ಇದು ಸಾಕಾಗ್ತಾ ಇಲ್ಲ ಆಕ್ಚುಲಿ. ಬಿಕಾಸ್ ನಮ್ಮ ಇಂಟ್ರೆಸ್ಟ್ ಅನ್ನು ನಾವು ಬಳಸ್ಕೊಳ್ಳೋದಕ್ಕೆ IMOಗೆ ನಾವು ಪ್ರಭಾವವನ್ನು ಬೀರುವಂತ ಪರಿಸ್ಥಿತಿನಲ್ಲಿ ಇಲ್ಲ ಆಕ್ಚುಲಿ. ಅದಕ್ಕೆ ಭಾರತದ ಹೆಂಗಾಗಿದೆ ಅಂತ ಹೇಳಿದ್ರೆ, ಭಾರತದ ಪೊಸಿಷನ್ ಅಸಂಬದ್ಧವಾಗಿದೆ ಅಂತ ಹೇಳ್ತಾರೆ, ಡಿಸಾಲೇಟರಿ, ಅಸಂಬದ್ಧವಾಗಿದೆ, ಅಥವಾ ವೋಫುಲಿ ಅಂತ ಹೇಳಿದ್ರೆ ಶೋಚನೀಯವಾದಂಥ ಪರಿಸ್ಥಿತಿನಲ್ಲಿದೆ ಅಂತ ಹೇಳ್ತಾರೆ. ಅಂದ್ರೆ IMO ಜೊತೆಗೆ ನಾವು ಒಳ್ಳೆ ರಿಲೇಶನ್ಶಿಪ್ ಹೊಂದಿರಬೇಕು. ಅಂದ್ರೆ ನಾವೇನಾದ್ರೂ ಒಂದು ರಿಕ್ವೆಸ್ಟ್ ಅನ್ನು ಹಾಕಿದ್ರೆ, ನಮ್ಮ ಇಂಟ್ರೆಸ್ಟ್ ಅನ್ನು ಅವ್ರಿಗೆ ಹೇಳಿದ್ರೆ ಅವ್ರು ಅದನ್ನ ಕನ್ಸಿಡರ್ ಮಾಡಂಗಿರ್ಬೇಕು, ನಮಗೆ ವೇ ಆಫ್ ಮಾಡಂಗಿರ್ಬೇಕು. ಫಾರ್ ಎಕ್ಸಾಂಪಲ್ 0.5 ಸಲ್ಫರ್ ಇರುವಂತ, ಸಲ್ಫರ್ ರಿಲೀಸ್ ಆಗುವಂತ ಶಿಪ್ಸ್ ನೀವು ಯೂಸ್ ಮಾಡಬೇಡಿ, ಅಥವಾ ಆ ತರದ ಫ್ಯೂಲ್ ಅನ್ನು ಯೂಸ್ ಮಾಡಿ ಅಂದ್ರೆ ನಮ್ಮಲ್ಲಿ ಒಂದು 100 ಶಿಪ್ಗಳು ಅದರಿಂದ ಚಲಾವಣೆನೇ ಆಗಲ್ಲ. ನಾವು ಅವ್ರಿಗೆ ತಾಕೀತ್ ಮಾಡಂಗಿರ್ಬೇಕು, ಅಥವಾ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡಂಗಿರ್ಬೇಕು, ನಮ್ಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಅಟ್ಲೀಸ್ಟ್ ನಮ್ಗೆ 1-2 ವರ್ಷ ಟೈಮ್ ಕೊಡಿ, ಕೆಲವೊಂದು ಕಂಟ್ರಿಗಳಿಗೆ 5 ವರ್ಷ ಟೈಮ್ ಕೊಡಿ, ಈ ರೀತಿ ನಾವು ಅಪ್ರೋಚ್ ಮಾಡಂಗಿರ್ಬೇಕು. ಕರೆಕ್ಟ್ ಅಲ್ವಾ? ಥಿಂಕ್ ಅಬೌಟ್ ಇಟ್. ಸೊ ಗ್ಲೋಬಲ್ ರೆಗ್ಯುಲೇಟರ್ ಅಂತ ಹೇಳಿದ್ರೆ, ಶಿಪ್ಪಿಂಗಿಗೆ ಬಂದ್ರೆ ಆಕ್ಚುಲಿ IMO 90% ಆಫ್ ದ ವಾಲ್ಯೂಮ್ ಅಂಡ್ ಅಬೌಟ್ 80% ಆಫ್ ದ ವಾಲ್ಯೂಮ್ ಬೈ ಗ್ಲೋಬಲ್ ಟ್ರೇಡ್ ಆಕ್ಚುಲಿ. ಸೊ ಟ್ರೇಡ್ಗೆ ಸಂಬಂಧಪಟ್ಟಂತೆ 90% ಬೈ ವಾಲ್ಯೂಮು, 80% ಬೈ ವ್ಯಾಲ್ಯೂ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಅಮೌಂಟ್, ಕರೆಕ್ಟ್, ಅದಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಟ್ರೇಡ್ ನಡೆಯುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ 80% ಗ್ಲೋಬಲ್ ಟ್ರೇಡ್ ಶಿಪ್ಪಿಂಗ್ ಅಲ್ಲಿ ನಡೆಯುತ್ತೆ. ಥಿಂಕ್ ಅಬೌಟ್ ಇಟ್. ಅಲ್ಲಿಗೆ ಸ್ಟಾಪ್ ಆದರೆ ಎಷ್ಟು ಎಫೆಕ್ಟ್ ಆಗಬೇಡ ಯೋಚನೆ ಮಾಡಿ. ಇಟ್ ಇಸ್ ಅ ಹೈಲಿ ರೆಗ್ಯುಲೇಟೆಡ್ ಇಂಡಸ್ಟ್ರಿ ವಿತ್ ಅ ರೇಂಜ್ ಆಫ್ ಲೆಜಿಸ್ಲೇಷನ್ ಪ್ರೊಮೋಗೇಟೆಡ್ ಬೈ IMO. ಇದಕ್ಕೆ ಸಂಬಂಧಪಟ್ಟಂತೆ ಯಾರಪ್ಪ ಲಾ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್. ಕರೆಂಟ್ಲಿ ಇದಕ್ಕೆ 174 ಮೆಂಬರ್ಸ್ ಇದ್ದಾರೆ, 3 ಅಸೋಸಿಯೇಟ್ ಮೆಂಬರ್ಸ್ ಇದ್ದಾರೆ, ರೈಟ್, ಅಂಡ್ ಆಲ್ಸೋ ಸ್ಕೋರ್ಸ್ ಆನ್ ನಾನ್ ಗವರ್ನಮೆಂಟ್ ಅಂಡ್ ಅದರ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಕೂಡ ಇದಾವೆ. IMO's policies or conventions, other conventions are serious impact ಇರುತ್ತೆ on the aspects of shipping including cost of maritime trade. ಸೊ ಇದರಿಂದ ಏನಾಗುತ್ತೆ, IMO ತಗೊಳ್ಳುವಂಥ ನಿರ್ಧಾರಗಳಿಂದ ಮ್ಯಾರಿಟೈಮ್ ಟ್ರೇಡ್ ಇಂದ ಪ್ರಾಡಕ್ಟ್ ಕಾಸ್ಟ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಸಲ್ಫರ್ ಕ್ಯಾಪ್ ಅನ್ನು ಮಾಡಿರೋದ್ರಿಂದ ಇದು ಎಮಿಷನ್ಸ್ ಅನ್ನ ರಿಡಕ್ಷನ್ ಮಾಡುತ್ತೆ. ಅಂದ್ರೆ ಪೊಲ್ಯೂಷನ್ ಏನಿದೆ, ಸಲ್ಫರ್ ಪೊಲ್ಯೂಷನ್ ಆಗುತ್ತಲ್ಲ, ಅದನ್ನ ರಿಡ್ಯೂಸ್ ಮಾಡುತ್ತೆ, ಆಕ್ಚುಲಿ ಕಡಿಮೆ ಮಾಡುತ್ತೆ. ಅದರಿಂದ ಹೆಲ್ತ್ ಇಂಪ್ಯಾಕ್ಟ್ ಏನಾಗುತ್ತೋ, ಹೆಲ್ತ್ ಹಸಾರ್ಡ್ ಏನಾಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಯಾರಿಗೆ ಅಂತ ಹೇಳಿದ್ರೆ ಕೋಸ್ಟಲ್ ರೀಜನ್ ಅಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಕರೆಕ್ಟ್. ಅದಾದ್ಮೇಲೆ ರಿಫೈನರೀಸ್ ಇನ್ಕ್ಲೂಡಿಂಗ್ ದೋಸ್ ಇನ್ ಇಂಡಿಯಾ ಸ್ಟ್ರಗಲ್ ಟು ಮೀಟ್. ಇಂಡಿಯಾದಲ್ಲಿರುವಂಥ ಏನು ರಿಫೈನರೀಸ್ ಇದೆ ಅವ್ರಿಗೂ ಕೂಡ ಸ್ಟ್ರಗಲ್ ಆಗುತ್ತೆ. ಆಕ್ಚುಲಿ ಡಿಮಾಂಡ್, ಫ್ರೈಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂಡ್ ಸ್ಟಾರ್ಟೆಡ್ ಮೂವಿಂಗ್ ಅಪ್. ಅಂದ್ರೆ ಫ್ರೈಟ್ ಕಾಸ್ಟ್ ಅಂತ ಹೇಳಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಕಾಸ್ಟು, ಲಾಜಿಸ್ಟಿಕ್ ಕಾಸ್ಟು ಇದೆಲ್ಲ ಜಾಸ್ತಿ ಆಗುತ್ತೆ. ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಒಂದು ಕಾಸ್ಟ್ ಜಾಸ್ತಿ ಆದರೆ ಇನ್ನೊಂದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. A ಕಾಸ್ಟ್ ಜಾಸ್ತಿ ಆದರೆ B ಕಾಸ್ಟ್ ಜಾಸ್ತಿ ಆಗುತ್ತೆ. B ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ C ಕಾಸ್ಟ್ ಜಾಸ್ತಿ ಆಗುತ್ತೆ. ಇದನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಅದರಿಂದ ರಿಟೇಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದರೆ ಗುಡ್ಸಿನ ಬೆಲೆ ಜಾಸ್ತಿ ಆಯಿತು. ಗುಡ್ಸಿನ ಬೆಲೆ ಜಾಸ್ತಿ ಆದರೆ ಹೋಲ್ಸೇಲರು ಜಾಸ್ತಿ ಚಾರ್ಜ್ ಮಾಡ್ತಾನೆ. ಹೋಲ್ಸೇಲರ್ ಜಾಸ್ತಿ ಆದರೆ ರಿಟೇಲರು ಜಾಸ್ತಿ ಚಾರ್ಜ್ ಮಾಡ್ತಾನೆ. ಅಲ್ಲಿಗೆ ಕನ್ಸ್ಯೂಮರ್ಸ್ ನಮಗೇನಾಗುತ್ತೆ, ಪ್ರೈಸಿನ ಬೆಲೆ ಹೆಚ್ಚಿಗೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಥರದ್ದು ಎಲ್ಲ ಪರ್ಕಷನ್ಸ್ ಇರುತ್ತೆ. ಯಾಕೆಂದರೆ ದಿಸ್ ಇಸ್ ಅ ಬ್ಯೂಟಿ ಆಫ್ ಯುವರ್ ಪ್ರಿಪೇರಿಂಗ್ ಫಾರ್ UPSC ಅಂಡ್ KPSC. ಯಾರು UPSC ಮತ್ತು KPSCಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರಿ, ನಿಮಗೆ ನಿಜವಾಗ್ಲೂ ಯಾಕೆ ಬೆಲೆಗಳು ಜಾಸ್ತಿ ಆಗ್ತದೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವು ಸರಿ ಬೇರೆ ಕಡೆ ಎಲ್ಲ ಮಾತಾಡ್ತಾರೆ, ಈ ಸರ್ಕಾರ ಬಂದ್ಬಿಡ್ತು, ಎಲ್ಲ ಬೆಲೆಗಳು ಜಾಸ್ತಿ ಮಾಡಿಬಿಟ್ರಪ್ಪ, ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆಗೋಯ್ತು, ಗುಡ್ಸ್ಗಳ ಬೆಲೆಗಳು ಜಾಸ್ತಿ ಆಗೋಯ್ತು. ಇದು ಯಾರ ಕಂಟ್ರೋಲ್ ಇರುತ್ತೆ ಸ್ನೇಹಿತರೆ? ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್ ಇರುತ್ತಲ್ವಾ. ಸೊ ಹೀಗೆ ನಾನು ಯಾವ ಗೌರ್ಮೆಂಟನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ನೋಡಿ, ಈಗ ನಮಗೆ ಕೂತು ನಾವು ಯೋಚನೆ ಮಾಡ್ತೀವಿ, ಏಕಪ್ಪ ಪ್ರೈಸ್ ನಾಳೆ ಪ್ರೈಸ್ ಗುಡ್ ಜಾಸ್ತಿ ಆದರೆ ಪ್ರೈಸಸ್, ಅದನ್ನು ನಾವು ಇಂಪೋರ್ಟ್ ಮಾಡುವಂಥ ಪ್ರೈಸ್ಗಳು ಬೆಲೆಗಳು ಜಾಸ್ತಿ ಆದರೆ ನಾವು ಥಿಂಕ್ ಮಾಡ್ತೀವಿ, ಓಕೆ ಯಾಕೆ ಜಾಸ್ತಿ ಆಗಿದೆ? ಯಾಕೆಂದರೆ IMO ಹೇಳೋ ಪ್ರಕಾರ ಫ್ಯೂಲ್ ಕಾಸ್ಟ್ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿದೆ, ಇದರಿಂದ ಜಾಸ್ತಿ ಆಗಿದೆ, ನಮ್ಗೆ ಯೋಚನೆ ಮಾಡುವಂಥ ಶಕ್ತಿ ಬರುತ್ತೆ. ಕರೆಕ್ಟ್ ಅಲ್ಲ? ಥಿಂಕ್ ಅಬೌಟ್ ಇಟ್. ಸೊ ಅದು ಬಿಟ್ಟರೆ IMO ಇಸ್ ಲೈಕ್ ಎನಿ ಅದರ್ UN ಏಜೆನ್ಸಿ, ಇಸ್ ಪ್ರೈಮರ್ಲಿ ಸೆಕ್ರೆಟರಿಯೇಟ್ ವಿಚ್ ಫೆಸಿಲಿಟೇಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅನ್ನ ಮೆಂಬರ್ಸ್ ಅನ್ನು ಇಟ್ಕೊಂಡು ಇದು ಮಾಡುತ್ತೆ ಆಕ್ಚುಲಿ. ಸೊ ಬಿಲ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನಂತ ಹೇಳಿದ್ರೆ, ಥ್ರೂ ಕನ್ವರ್ಸೇಷನ್ಸ್ ಟು ಮೆಂಬರ್ ಸ್ಟೇಟ್ಸ್ ಸೈನ್ ಟು ಫಾರ್ ಕಂಪ್ಲೈನ್ಸ್ ಅಂಡ್ ವೆಲ್ ಅಮೆಂಡ್ಮೆಂಟ್ಸ್ ಅಂಡ್ ಸೇಮ್ ರಿಲೇಟೆಡ್ ಕೋರ್ಸ್. ಅಂದ್ರೆ ಒಂದು ಮೆಂಬರ್ ಸ್ಟೇಟ್ಗಳ ಜೊತೆಗೆ ಕನ್ಸೆಷನ್ಸ್ ಅನ್ನು ಮಾಡಿ, ಡಿಸ್ಕಷನ್ ಅನ್ನು ಮಾಡಿ ಇದು ತೀರ್ಮಾನ ತಗೊಳುತ್ತೆ ಅನ್ನೋದು ಓವರ್ ಆಲ್ ಇಂಟರ್ಪ್ರಿಟೇಷನ್. ಸೊ ಮೆರಿಟೈಮ್ ಸೇಫ್ಟಿ ಕಮಿಟಿ ಅಥವಾ ಮೆರಿಟೈಮ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಕಮಿಟಿ ಅಥವಾ ಟೆಕ್ನಿಕಲ್ ಕೋಆಪರೇಷನ್ ಕಮಿಟಿ, ಲೀಗಲ್ ಕಮಿಟಿ, ಫೆಸಿಲಿಟೇಷನ್ ಕಮಿಟಿ, ಈ ರೀತಿ ಡಿಫರೆಂಟ್ ಕಮಿಟೀಸ್ ಇದ್ರ ಕೆಳಗಡೆ ಇದೆ. ಕರೆಕ್ಟ್? ನೆನ್ಪಿಟ್ಕೊಳ್ಳಿ. ಈಚ್ ಕಮಿಟಿ ಇಸ್ ಡೆಸಿಗ್ನೇಟೆಡ್ ಎ ಸಪರೇಟ್ ಆಸ್ಪೆಕ್ಟ್ ಆಫ್ ಶಿಪ್ಪಿಂಗ್. ಸೊ ಬೇರೆ ಬೇರೆ ಕಮಿಟಿಗಳಿಗೆ ಬೇರೆ ಬೇರೆ ಶಿಪ್ಪಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಸಬ್ ಕಮಿಟಿಗಳಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ದ ವರ್ಕಿಂಗ್ ಗ್ರೂಪ್ ಅಂಡ್ ಕರೆಸ್ಪಾಂಡೆನ್ಸ್ ಗ್ರೂಪ್ ಸಪೋರ್ಟ್ ದ ಕಮಿಟೀಸ್. ಈ ವರ್ಕಿಂಗ್ ಗ್ರೂಪ್ ಮತ್ತೆ ಕರೆಸ್ಪಾಂಡಿಂಗ್ ಗ್ರೂಪ್ ಇರುತ್ತಲ್ಲ, ಈ ಕಮಿಟಿಗಳಿಗೆ ಇವರು ಸಪೋರ್ಟ್ ಮಾಡ್ತಾರೆ.
ಅ ಫೀಬಲ್ ವಾಯ್ಸ್. ಇದರಲ್ಲಿ ಆಥರ್ ಬರೀತಾ ಹೋಗ್ತಾರೆ. ಅದಾದ್ಮೇಲೆ ಯುರೋಪಿಯನ್ ಕಂಟ್ರೀಸ್ ಆಕ್ಚುಲಿ ಈ ಮೂವ್ ಬಗ್ಗೆ ಆಕ್ಚುಲಿ ಪ್ರಪೋಸಲ್ಸ್ ಅನ್ನ ಪ್ರಪೋಸ್ ಮಾಡೋರಿದ್ದಾರೆ. ಇದರಲ್ಲಿ ಅವರು ಆನ್ ಬ್ಲಾಕ್ ಅನ್ನ ಅಪ್ರೋಚ್ ಮಾಡ್ಬೋದು ಅಥವಾ ಬೇಡ ಅಂತ ಹೇಳ್ಬೋದು, ಸಪೋರ್ಟ್ ಮಾಡ್ಬೋದು, ಬಟ್ ದೇ ಹ್ಯಾವ್ ದರ್ ಸೇ. ಕರೆಕ್ಟ್ ಅಲ್ಲ? ಅದು ಬಿಟ್ಟರೆ ಚೈನಾ, ಜಪಾನ್ ಮತ್ತು ಸಿಂಗಪೂರ್ ಇವರು ಕೂಡ ಆಕ್ಚುಲಿ ಈ ಪರ್ಟಿಕ್ಯುಲರ್ ಮೀಟಿಂಗ್ ಅಲ್ಲಿ ಇಂಟರ್ವೆನ್ಯೂ ಮಾಡೋರಿದ್ದಾರೆ. ಬಹುಶಃ ಅವರು ಕೂಡ ಇದನ್ನ ಪೋಸ್ಟ್ಪೋನ್ ಮಾಡೋದಕ್ಕೋ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೋ ಅಪ್ರೋಚ್ ಮಾಡೋರಿದ್ದಾರೆ. ಕರೆಕ್ಟ್? ಇಲ್ಲ ಅವರು ದೇ ಮೈಟ್ ಬಿ ಅಡ್ಜಸ್ಟೆಡ್, ಅದು ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ವಿತ್ ದೀಸ್ ಕಂಟ್ರೀಸ್ ಹ್ಯಾವ್ ಫೈರ್ಸ್ಲಿ ಪ್ರೊಟೆಕ್ಟೆಡ್ ದರ್ ಇಂಟ್ರೆಸ್ಟ್. ಆ ಎಲ್ಲ ಕಂಟ್ರಿಗಳು ತಮ್ಮ ಇಂಟ್ರೆಸ್ಟ್ ಅನ್ನು ತಾವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ, ಬಟ್ ಇಂಡಿಯಾ ಇಸ್ ನಾಟ್ ಅಂತ ಆಥರ್ ಹೇಳ್ತಾರೆ. ರೈಟ್? ಸೊ IMO document shows that number of submissions made by India in recent past has not in proportion to India's stakes in global shipping. ಅಂದರೆ ಇಂಡಿಯಾ ಇದುವರೆಗೂ ಮಾಡಿರುವಂತಹ ಪ್ರಪೋಸಲ್ಸ್ ಇದೆಯಲ್ಲ, ಅದು ಇಂಡಿಯಾದ ಶಿಪ್ಪಿಂಗಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ಇಂಡಿಯಾಸ್ ಆಂಪತಿ ಅಂದರೆ ಪಾರ್ಟಿಸಿಪೇಷನ್ ಮತ್ತೆ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಆಫ್ ದ IMO. ಸೊ IMOದಲ್ಲಿ ಇಂಡಿಯಾಸ್ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇದೆ. ಅಂದರೆ ಸರಿಯಾಗಿ ನಾವು ಮೀಟಿಂಗ್ಗಳು ಅಟೆಂಡ್ ಮಾಡೋದಾಗ್ಲಿ, ಅದರಲ್ಲಿ ಚಾಲೆಂಜಸ್ ಮಾಡೋದಾಗ್ಲಿ, ನಮ್ಮ ರಿಕ್ವೆಸ್ಟ್ ಅನ್ನು ಅಪ್ರೋಚ್ ಮಾಡೋದಾಗ್ಲಿ, ಅದರಲ್ಲಿ ಅಡಿಕ್ವೇಟ್ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿಲ್ಲ ಅಂತ ಅರ್ಥ. ಅಂದರೆ ಎಷ್ಟು ಮಾಡಬೇಕು ಅಷ್ಟು ಮಾಡಿಲ್ಲ ಅಂತ ಅರ್ಥ. ನಮ್ದು ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ, ಇಷ್ಟಿದೆ, ಬಟ್ ನಾವು ಕೇಳ್ತಾ ಇರೋದು ಬರೀ ಇಷ್ಟು, ನಾವು ಅಪ್ರೋಚ್ ಮಾಡ್ತಾ ಇರೋದು ಬರೀ ಇಷ್ಟು. ಇದನ್ನು ಆಥರ್ ಹೇಳ್ತಾ ಇದ್ದಾರೆ. ರೈಟ್? ಸೊ ದೇರ್ ವಾಸ್ ಆಲ್ಸೋ ಗ್ರೇಟ್ ಡಿಫಿಕಲ್ಟಿ ಇನ್ ಇಂಟ್ರೊಡ್ಯೂಸಿಂಗ್ ಇಂಡಿಜಿನಸ್ ಡಿಸೈನ್ಸ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಾವಿಕ್ ಅಂತ ನಮ್ದೊಂದು ಪ್ರೋಗ್ರಾಮ್ ಇದೆ. ಹೆಂಗೆ ನಮಗೆ GPS ಹೇಳ್ತೀವೋ ಅಮೆರಿಕನ್ ಬ್ರ್ಯಾಂಡು, ಅದೇ ರೀತಿ ನಾವಿಕ್ ಅಂತ ನಾವು ಏನು ಸೆಟಪ್ ಮಾಡಿದ್ವಿ, ಇದನ್ನ ಶಿಪ್ಪಿಂಗಿಗೆ ಯೂಸ್ ಮಾಡೋದು ಆ್ಯಕ್ಚುಲಿ ನಾವಿನ್ನೂ ಅಪ್ರೋಚ್ ಮಾಡಿಲ್ಲ. ಇದರಲ್ಲೂ ಕೂಡ ಡಿಫಿಕಲ್ಟೀಸ್ ಇದೆ ನಮಗೆ. ಕರೆಕ್ಟ್? ಸೊ ವರ್ಲ್ಡ್ ವೈಡ್ ಮ್ಯಾರಿಟೈಮ್ ನೇವಿಗೇಷನ್ ಸಿಸ್ಟಮ್ ನಾವು ಇದನ್ನ ಇನ್ಕ್ಲೂಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದರಲ್ಲಿ ಡಿಫಿಕಲ್ಟೀಸ್ ಇದೆ ಅಂತ ಹೇಳ್ತಾರೆ. ಸೊ ಫಾರ್ ಇಂಡಿಯಾಸ್ ಪ್ರೆಸೆಂಟ್ ಪಾರ್ಟಿಸಿಪೇಷನ್ ಇನ್ IMO ಹ್ಯಾಸ್ ಬಿನ್ ಇಂಡಿವಿಜುವಲ್ ಲೆವೆಲ್. ಇನ್ನು ಇಂಡಿವಿಜುವಲ್ ಲೆವೆಲಲ್ಲಿ ಇದೀವಿ, ಕಂಟ್ರಿ ಲೆವೆಲಲ್ಲಿ ಮಾಡಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್? ಸೊ ಇಟ್ ಮೇಕ್ ಇಟ್ಸ್ ಪ್ರೆಸೆನ್ಸ್ ಫೆಲ್ಟ್. ನಮ್ಮ ಪ್ರೆಸೆನ್ಸು ಆ್ಯಕ್ಚುಲಿ IMOಗೆ ಗೊತ್ತಾಗಬೇಕು, ದೇಶಗಳಿಗೆ ಗೊತ್ತಾಗಬೇಕು. ದಟ್ ಇಸ್ ನ್ಯಾಷನಲ್ ಇಂಟ್ರೆಸ್ಟ್ ಆರ್ ಸರ್ವ್ಡ್. ನಮ್ಮ ನ್ಯಾಷನಲ್ ಇಂಟ್ರೆಸ್ಟು ಸರ್ವ್ ಆಗಬೇಕು. ಇಟ್ ಇಸ್ ಟೈಮ್ ಇಂಡಿಯಾ ರೀಗೈನ್ ಇಟ್ಸ್ ಸ್ಟೇಟಸ್. ಭಾರತದ ಮತ್ತೆ ಸ್ಟೇಟಸ್ ಏನಿದೆಯಲ್ಲ ಅದನ್ನು ರೀಗೈನ್ ಮಾಡಬೇಕು ಆಸ್ ಅ ಮೇಜರ್ ಮ್ಯಾರಿಟೈಮ್ ಪವರ್. ಸೊ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಇಸ್ ಬಿಯಾಂಡ್ ಪ್ರಿಪೇರ್ಡ್ನೆಸ್. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ DMಗೆ ಸಂಬಂಧಪಟ್ಟಂತ ಇಶ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಸೆಂಟ್ರಲ್ ಅನ್ಸ್ ಎರಡಿಗೂ ಸಂಬಂಧಪಟ್ಟಂತೆ. ಸೊ ಬಿಯಾಂಡ್ ಪ್ರಿಪೇರ್ಡ್ನೆಸ್. ಸೊ GS ಪೇಪರ್ 3 ಬರುತ್ತೆ ಅಂತ ಹೇಳಿದೆ ನಾನು ಅವಾಗಲೇ. ಸೊ ರೀಸೆಂಟ್ ರಿಪೋರ್ಟ್ ಸಜೆಸ್ಟ್ ದಟ್ ಯೂನಿಯನ್ ಕ್ಯಾಬಿನೆಟ್ ಆಕ್ಚುಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005ಗೆ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆಥರ್ ಹೇಳ್ತಾರೆ ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀರಿ ಸರಿ, ಕೆಲವೊಂದು ಪಾಯಿಂಟ್ಸ್ ಅನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ, 1, 2, 3 ಅನ್ನು ಫಾಲೋ ಮಾಡ್ತಾ ಇದ್ದೀರಿ, ಆದರೆ XYZ ಅನ್ನ ಬಿಟ್ಟಿದ್ದೀರಿ ಅನ್ನೋದೇ ಆರ್ಟಿಕಲ್. ಅಂದರೆ ಕೆಲವೊಂದನ್ನು ಫಾಲೋ ಮಾಡ್ತಾ ಇದ್ದೀರಿ, ಇದಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು, ಕೆಲವೊಂದನ್ನು ಬಿಟ್ಟಿದ್ದೀರಿ, ಯಾವುದನ್ನು ಬಿಟ್ಟಿದ್ದೀರಿ ಅದನ್ನು ಸೇರಿಸ್ಕೊಳ್ಳಿ ಅನ್ನೋದೇ ಈ ಓವರ್ ಆರ್ಟಿಕಲ್. ಸೊ ದಿಸ್ ವಿಲ್ ಲಾರ್ಜ್ಲಿ ಫೋಕಸ್ ಆನ್ ಇಂಪ್ರೂವಿಂಗ್ ಪ್ರಿಪೇರ್ಡ್ನೆಸ್. ಯಾಕೆಂದರೆ ಡಿಸಾಸ್ಟರ್ ಅಂತ ಹೇಳಿದ್ರೆ ಜೋರಾಗಿ ನೆರೆ ಹಾವಳಿ ಆಯಿತು. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೊಂದು ನೆರೆ ಹಾವಳಿ ಆಯಿತು, ಆ್ಯಕ್ಚುಲಿ ಫ್ಲಡ್ ಆಯಿತು, ಎಲ್ಲ ಕೊಚ್ಚೋಯ್ತು. ಆ ಟೈಮಲ್ಲಿ ನಾವು ಹೆಂಗೆ ಸ್ಟೆಪ್ಸ್ಗಳನ್ನ ತಗೊಂಡಿದ್ವಿ, ನಮ್ಮ ಪ್ರಿಪೇರ್ಡ್ನೆಸ್ ಹೆಂಗಿತ್ತು, ಅದ್ರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಹೋಗುತ್ತೆ. ಸೊ ಪ್ರಿಪೇರ್ಡ್ನೆಸ್ ಅಂದರೆ ಪರ್ಟಿಕ್ಯುಲರ್ ನಾರ್ತ್ ಕರ್ನಾಟಕ ಅಲ್ಲ, ಓವರ್ ಆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ. ಪ್ರೊವೈಡಿಂಗ್ ಇಮ್ಮಿಡಿಯೇಟ್ ರಿಲೀಫ್. ಪ್ರಿಪೇರ್ಡ್ನೆಸ್ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ರಿಲೀಫ್ ಕೊಡಬೇಕು. ಸೊ ನೆರೆ ಹಾವಳಿ ಆಯಿತು, ಅವ್ರನ್ನೆಲ್ಲ ಕರ್ಕೊಂಬಂದು ಇಮಿಡಿಯೇಟ್ ಶೆಲ್ಟರ್ ಕೊಡಬೇಕು, ಕ್ಯಾಂಪ್ಗಳಿಗೆ ಹಾಕಬೇಕು, ಫುಡ್ ಕೊಡಬೇಕು, ಕ್ಲೋತಿಂಗ್ಸ್ ಕೊಡಬೇಕು, ಅವ್ರಿಗೆ ಬೇಕಾಗಿರುವಂಥ ಡೈಲಿ ಎಕ್ಸ್ಪೆಂಡಿಚರ್ಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು. ಈ ಥರದ ಎಲ್ಲ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಬೇಕು. ಪ್ರೊಟೆಕ್ಟ್ ಇನ್ ದ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕು, ಮೂಲ ಅವಶ್ಯಕತೆಗಳನ್ನ ಕೊಡಬೇಕು. ರೈಟ್? ಥಿಂಕ್ ಅಬೌಟ್ ಇಟ್. ಸೊ ಹವೆವರ್ ಇಟ್ ನೆಗ್ಲೆಕ್ಟ್ಸ್ ಅ ಕೀ ಆಸ್ಪೆಕ್ಟ್ಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಲಾಂಗ್ ಟರ್ಮ್ ರಿಕವರಿ. ಆದರೆ ಇದು ಲಾಂಗ್ ಟರ್ಮ್ಗೆ ಏನು ಬೇಕು ಅದನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. So the Disaster Management Act was enacted to effectively prevent, mitigate, prepare for disaster. ಡಿಸಾಸ್ಟರ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಮಿಟಿಗೇಟ್ ಮಾಡ್ತಕ್ಕಂಥದ್ದು, ಇದನ್ನ ಪ್ರಿಪೇರ್ ಆಗಿರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಸೊ ಇದು ಯಾವಾಗಪ್ಪ ಬೆಳಕಿಗೆ ಬಂತು ಅಂತ ಹೇಳಿದ್ರೆ, ಮೇಜರ್ ಡಿಸಾಸ್ಟರ್ಸ್ 1999ರಲ್ಲಿ ಸೂಪರ್ ಸೈಕ್ಲೋನ್ ಇನ್ ಒಡಿಶಾ ಆದಮೇಲೆ, ಅದಾದ್ಮೇಲೆ ಬೂಜ್ ಅರ್ಥಕ್ವಿಕ್ 2001 ಆದಮೇಲೆ, 2004ರ ಇಂಡಿಯನ್ ಸುನಾಮಿ ಆದಮೇಲೆ ಆಕ್ಚುಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಮಗೆ ಬೆಳಕಿಗೆ ಬಂದಿದ್ದು. ಅದಕ್ಕೆ ಇದು 2005ರಲ್ಲಿ ಇದನ್ನ ಸೆಟಪ್ ಮಾಡಿದ್ದು, ಸುನಾಮಿ ಆದಮೇಲೆ. ಕರೆಕ್ಟ್ ಅಲ್ವಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ದ ಆಕ್ಟ್ ಮ್ಯಾಂಡೇಟ್ ಕ್ರಿಯೇಷನ್ ಆಫ್ ನ್ಯಾಷನಲ್ ಡಿಸಾಸ್ಟರ್. ಈಗ ಆಲ್ರೆಡಿ ಇರುವಂಥ ಆ್ಯಕ್ಟಲ್ಲಿ, ಪ್ರೆಸೆಂಟ್ ಇರುವಂಥ ಆ್ಯಕ್ಟಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ, ಇದು ಸೆಂಟ್ರಲ್ ಲೆವೆಲಲ್ಲಿ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ, ಸ್ಟೇಟ್ ಲೆವೆಲಲ್ಲಿ.
ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ. ಥಿಂಕ್ ಅಬೌಟ್ ಇಟ್. ಇದು ಆಲ್ರೆಡಿ ಪ್ರೆಸೆಂಟ್ ಇದೆ, ಕರೆಕ್ಟ್ ಅಲ್ಲ? ಲೈ ಡೌನ್ ದ ಫ್ರೇಮ್ ವರ್ಕ್, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇವ್ರಿಗೆಲ್ರಿಗೂ ಕೂಡ ಒಂದು ರೂಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಂಡ್ ಬಾಡೀಸ್ ಟು ಫಾರ್ಮುಲೇಟ್ ಅಂಡ್ ಇಂಪ್ಲಿಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ಗೆ ಅವ್ರಿಗೆ ಬೇಕಾಗಿರುವಂಥ ಪ್ಲಾನ್ಸ್, ಅದಕ್ಕೆ ಬೇಕಾಗಿರುವಂಥ ಪ್ಲಾನ್ಸನ್ನು ಇಂಪ್ಲಿಮೆಂಟ್ ಮಾಡುವಂಥ, ಮ್ಯಾನೇಜ್ಮೆಂಟ್ ಮಾಡುವಂಥ ಜವಾಬ್ದಾರಿಯನ್ನು ಆ್ಯಕ್ಚುಲಿ ಇವ್ರಿಗೆ ಕೊಡಲಾಗಿದೆ, ರೈಟ್? ನೆಕ್ಸ್ಟ್ ಬಂದು ಫ್ರಾಗ್ಮೆಂಟೆಡ್ ಔಟ್ಕಮ್ಸ್. ಇದರಲ್ಲಿ ಡಿಫರೆಂಟ್ ಡಿಫರೆನ್ಸಸ್ ಇದೆ ಆ್ಯಕ್ಚುಲಿ. ಒಂದು ಪ್ರಿಪೇರ್ಡ್ನೆಸ್ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಟೈಮ್ಲಿ ವಾರ್ನಿಂಗ್. ಸೊ ಪ್ರಿಪೇರ್ಡ್ನೆಸ್ ಹೆಂಗಪ್ಪ ಅಂತ ಹೇಳಿದ್ರೆ ಟೈಮ್ಲಿ ವಾರ್ನಿಂಗ್ ಇರಬೇಕು. ಅರ್ಥಕ್ವಿಕ್ ಆಗುತ್ತೆ, ಭೂಕಂಪ ಆಗುತ್ತೆ, ನೆರೆಹಾವಳಿ ಆಗುತ್ತೆ ಅಂದರೆ ಮುಂಚೆನೇ ಗೊತ್ತಾಗ್ಬೇಕು ನಮಗೆ. ಅದಾಗ್ತಿದೆ ಅಂತಿದ್ದಂಗೆ ರಿಲೀಫ್ ಕ್ಯಾಂಪ್ಗಳು ಅಥವಾ ಶೆಲ್ಟರ್ಗಳು ರೆಡಿ ಇರಬೇಕು. ಆ್ಯಂಡ್ ಮ್ಯಾಸಿವ್ ಎವ್ಯಾಕ್ಯುಯೇಷನ್ ಎಕ್ಸಸೈಸ್, ಅಲ್ಲಿ ಯಾರು ಸಿಲುಕಿರ್ತಾರೋ ಅವ್ರನ್ನೆಲ್ಲ ವಾಪಸ್ ತೊಗೊಂಡು ಬರುವಂಥ ಪ್ರಿಪೇರ್ಡ್ನೆಸ್ ಇರಬೇಕು ನಮ್ಮಲ್ಲಿ, ಕರೆಕ್ಟ್ ಅಲ್ವಾ? ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾಂಡ್ ಫಂಡ್ ಅಂತ ಹೇಳಿ ನಾವು ಮಾಡಿದ್ವಿ. NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂಡ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ಸ್, ರೈಟ್, ಹ್ಯಾವ್ ಹೆಲ್ಪ್ಡ್ ಗೈಡ್ ಇಮ್ಮಿಡಿಯೇಟ್ ರಿಲೀಫ್. ಇದರಿಂದ ಏನಾಗುತ್ತೆ? ಇಮ್ಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಇದಕ್ಕೆ ನೀವು ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಫಂಡ್ಸನ್ನು ವಿಡ್ರಾ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ ಆ್ಯಕ್ಚುಲಿ. ಪೋಸ್ಟ್ ಡಿಸಾಸ್ಟರ್ ರಿಹ್ಯಾಬಿಲೇಷನ್ ಅಂದರೆ ರಿಹ್ಯಾಬಿಲೇಷನ್ ಆದಮೇಲೆ ಏನು ಮಾಡಬೇಕು ಅವರಿಗೆ, ಏನೇನು ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ ಆ್ಯಕ್ಚುಲಿ, ಕರೆಕ್ಟ್? ರಿಕವರಿ ಆರ್ ಫೆಲ್ಟ್ ಟು ರೆಸ್ಪೆಕ್ಟಿವ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್. ಪ್ರೆಸೆಂಟ್ ಏನಾಗಿದೆ ಅಂತ ಹೇಳಿದ್ರೆ ಪೋಸ್ಟ್ ರಿಕವರಿ ಆದಮೇಲೆ ಅಂದರೆ ಅವ್ರು ರಿಹ್ಯಾಬಿಲೇಷನ್ ಆಗಿ ಅವ್ರನ್ನ ಕ್ಯಾಂಪ್ಗಳಿಗೆ ತೊಗೊಂಡು ಬಂದಮೇಲೆ ರೆಸ್ಪೆಕ್ಟಿವ್ ಮಿನಿಸ್ಟ್ರಿಗಳಿಗೆ ಅವ್ರ ಜವಾಬ್ದಾರಿಯನ್ನು ಬಿಟ್ಬಿಡ್ತಾರೆ. ಹೆಲ್ತ್ ಮಿನಿಸ್ಟ್ರಿ ಅವರು ನೋಡ್ಕೋಬೇಕು, ಆ್ಯಂಡ್ ಅದು ಬಿಟ್ಟರೆ ಹೌಸಿಂಗ್ ಮಿನಿಸ್ಟ್ರಿ ಅವ್ರಿಗೆ ಶೆಲ್ಟರ್ ಕೊಡುವುದಕ್ಕೆ ಗಮನ ಹರಿಸಬೇಕು, ಹೀಗೆ, ಕರೆಕ್ಟ್? ಹವೆವರ್ ಓನ್ಲಿ ಸೆಲೆಕ್ಟೆಡ್ ಸ್ಟೇಟ್ಸ್, ಅಲ್ಲಿಗೆ ಆಂಧ್ರ ಪ್ರದೇಶ, ಕೇರಳ ಮತ್ತು ಒಡಿಶಾ ಹ್ಯಾವ್ ಡಿಪಾರ್ಟ್ಮೆಂಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್. ಒಂದೊಂದು ಡಿಪಾರ್ಟ್ಮೆಂಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸು ಓನ್ಲಿ 3 ಸ್ಟೇಟ್ಗಳಲ್ಲಿ ಮಾತ್ರ ಇದೆ, ಬೇರೆ ಸ್ಟೇಟ್ಗಳಲ್ಲಿ ಇಲ್ಲ. ಬಟ್ ಈ ರೀತಿ ಇನ್ಕನ್ಸಿಸ್ಟೆನ್ಸಿ ಏನಿದೆ ಅದು ನಮ್ಗೆ ಆ್ಯಕ್ಚುಲಿ ಗೊತ್ತಾಗಿದೆ. ಆ್ಯಕ್ಚುಲಿ ಏಕಿನ್ ಟು ಹೌ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ವಾಸ್ ಡ್ರಾನ್ ಇನ್ 2016 ಅಲ್ಲಿ, 10 years ಆಫ್ಟರ್ ದ ಎನಾಕ್ಟ್ಮೆಂಟ್ ಆಫ್ ದ ಆಕ್ಟ್, ರೈಟ್? ಸೊ ಇಟ್ ಈಸ್ ಮೇಡ್ ಬೈ ಪೂರ್ ಇಂಪ್ಲಿಮೆಂಟೇಷನ್. ಇಲ್ಲಿ ಏನಾಗಿದೆ? ಪೂರ್ ಇಂಪ್ಲಿಮೆಂಟೇಷನ್ ಇಸ್ ದ ಮೇನ್ ರೀಸನ್. ಲ್ಯಾಕ್ ಆಫ್ ಇಂಟೆಂಟ್, ಅಲ್ಲಿ ಪ್ರಾಪರ್ ಇಂಟೆಂಟ್ ಇಲ್ಲ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಆ್ಯಂಡ್ ಡಿಫರೆಂಟ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಮಿನಿಸ್ಟ್ರೀಸು ನೆಗ್ಲೆಕ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಥಿಂಕ್ ಅಬೌಟ್ ಇಟ್. ಸೊ ಫಾರ್ ಇನ್ಸ್ಟೆನ್ಸ್ಗೆ ಒಂದು ಉದಾಹರಣೆ ಹೇಳೋದಾದರೆ ಪೋಸ್ಟ್ ಡಿಸಾಸ್ಟರ್ ಹೌಸ್ ಕನ್ಸ್ಟ್ರಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಆಕ್ಟಿವಿಟೀಸ್ ಇನ್ ಒಡಿಶಾ ಎಕ್ಸಾಂಪಲಲ್ಲಿ ಆರ್ ಅಲೈನ್ಡ್ ವಿತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಹೌಸಿಂಗ್ ಸ್ಕೀಮ್ಸ್. ಅದೇನು ಮಾಡಿದರೆ ಸ್ಕೀಮ್ಗಳಿಗೆ ಹಾಕ್ಬಿಟ್ಟಿದ್ದಾರೆ ಅದನ್ನು, ಏನು ಬಿಜು ಪಕ್ಕಾ ಗರ್ ಯೋಜನಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಆ ಯೋಜನೆಗಳ ಜೊತೆಗೆ ಲಿಂಕ್ ಮಾಡಿದ್ದಾರೆ, ಕರೆಕ್ಟ್ ಅಲ್ಲ? ಇದು ಇನ್ನು ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗಬೇಕು. ರಿಕವರಿ ಮೆಷರ್ಸ್ ಬಗ್ಗೆ ಹೇಳೋದಾದರೆ ಸ್ಕಾಲರ್ಶಿಪ್ಪನ್ನು ಅವ್ರಿಗೆ ಪ್ರೊವೈಡ್ ಮಾಡಬೇಕು, ಅವ್ರಿಗೆ ರೀಬಿಲ್ಡ್ ಮಾಡಬೇಕು, ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು, ಕರೆಕ್ಟ್? ಅವ್ರಿಗೆ ಪ್ರಾಪರ್ ಫುಡ್ಡನ್ನು ಕೊಡಬೇಕು, ವಾಟರ್ ಫೆಸಿಲಿಟಿ ಕೊಡಬೇಕು, ಮೆಡಿಸಿನ್ಸನ್ನು ಕೊಡಬೇಕು. ರಿಕವರಿ ಮೆಜರ್ಸ್ ಶುಡ್ ಬಿ ಅಡ್ರೆಸ್ಡ್, ಕರೆಕ್ಟ್? ಸೊ ಇನ್ಹರೆಂಟ್ ವಿಲ್ನರಬಿಲಿಟಿ ಪರ್ಟೈನ್ ಟು ಲೈವ್ಲಿಹುಡ್ಸ್, ಜೀವನವನ್ನು ಕಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಅಲ್ಲಿರುವಂಥ ಮಕ್ಕಳಿಗೆ ಎಜುಕೇಷನನ್ನು ಕೊಡಬೇಕು, ವಾಟರ್ ಕೊಡಬೇಕು, ಅದು ಬಿಟ್ಟರೆ ಸ್ಯಾನಿಟೇಷನ್ ಕೊಡಬೇಕು, ನೀರನ್ನು ಕೊಡಬೇಕು, ಜೊತೆಗೆ ಅವ್ರಿಗೆ ಸ್ಯಾನಿಟೇಷನ್ ಅಂತ ಹೇಳಿದ್ರೆ ನೈರ್ಮಲ್ಯವನ್ನು ಕಾಪಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು, ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು, ಹೆಲ್ತ್ ಮತ್ತು ಎಕಾಲಜಿಯನ್ನು ಮ್ಯಾನೇಜ್ ಮಾಡೋದಕ್ಕೆ ಆ್ಯಕ್ಚುಲಿ ಅವಕಾಶವನ್ನು ಕೊಡಬೇಕಾಗುತ್ತೆ, ರೈಟ್? ಥಿಂಕ್ ಅಬೌಟ್ ಇಟ್. ಆ್ಯಂಡ್ ಅದು ಬಿಟ್ಟರೆ ಸೈಕಾಲಜಿಕಲ್ ನೀಡ್ಸ್, ಕೆಲವೊಂದು ಸೈಕಾಲಜಿಕಲ್ ನೀಡ್ಸ್ ಇರುತ್ತೆ, ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕಾಗತ್ತೆ, ರೈಟ್? ಅದನ್ನು ಕಮ್ಯುನಿಟೀಸ್ ಪಾರ್ಟಿಸಿಪೇಷನ್ ಜೊತೆಗೆ ಮಾಡಬೇಕಾಗತ್ತೆ, ರೈಟ್? ಲಾಂಗ್ ಟರ್ಮ್ ರಿಕವರಿ ನೀಡ್ಸ್, ಲಾಂಗ್ ಟರ್ಮಲ್ಲಿ ಅವ್ರಿಗೆ ಏನೇನು ಬೇಕು ಅಂದರೆ ಕಂಬ್ಯಾಟಿಂಗ್ ಹೆಲ್ತ್, ಅವ್ರ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಇರುತ್ತೆ, ಯಾಕಂದರೆ ಸಾಂಕ್ರಾಮಿಕ ರೋಗ ಹರಡುವಂಥ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ತಡಿಬೇಕು. ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ಸನ್ನು ಪ್ರೊವೈಡ್ ಮಾಡಬೇಕು, ಜಾಬನ್ನು ಪ್ರೊವೈಡ್ ಮಾಡಬೇಕು, ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಎಲ್ಲ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಬೇಕು ಅಂತ ಆ ಥರ ಹೇಳ್ತಾರೆ. ಎನ್ಶೋರ್ ದಟ್ ಕಮ್ಯುನಿಟೀಸ್ ಹ್ಯಾವ್ ವೆರಿ ಲೀಸ್ಟ್ ರಿಕವರ್ ಟು ನ್ಯಾರೋ ನಾರ್ಮಲ್ ಬಿಫೋರ್ ದ ನೆಕ್ಸ್ಟ್ ಡಿಸಾಸ್ಟರ್ ರಿಸ್ಕ್, ಕರೆಕ್ಟ್? ಇದಾದಮೇಲೆ ಅಂದರೆ ಈಗ ನಾರ್ಮಲ್ ಲೈಫಿಗೆ ಅವ್ರು ವಾಪಸ್ ಬಂದ್ಬಿಡ್ಬೇಕು, ಕರೆಕ್ಟ್? ಸೊ ನೆಕ್ಸ್ಟ್ ಡಿಸಾಸ್ಟರ್ ಆಗೋಕ್ಕೂ ಮುಂಚೆ ಅವ್ರು ನಾರ್ಮಲ್ ಲೈಫಲ್ಲಿ ಇರಬೇಕು, ಕರೆಕ್ಟ್? ಸೊ ಇಲ್ಲ ಡಿಸಾಸ್ಟರ್ ಆದಮೇಲೆ ಮತ್ತೆ ಡಿಸಾಸ್ಟರ್ ಆದರೆ ರಿಕವರಿ ಆಗ್ದೇನೆ, ಕರೆಕ್ಟ್? ಥಿಂಕ್ ಅಬೌಟ್ ಇಟ್. ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕ್ರೂಷಿಯಲ್ ಟು ದ ಲಾ ಮೇಕರ್ಸ್ ಟು ಮೇಕ್ ದ ಅಮೆಂಡ್ಮೆಂಟ್. ಸೊ ಈ ಅಮೆಂಡ್ಮೆಂಟನ್ನು ಏನು ಲಾ ಮೇಕರ್ಸ್ ಮಾಡ್ತಾ ಇದ್ದಾರೋ ಈ ಇಷ್ಟು ಪಾಯಿಂಟ್ಗಳನ್ನ ಅವರು ಮೈಂಡಲ್ಲಿ ಇಟ್ಕೊಂಡು ಅಮೆಂಡ್ಮೆಂಟ್ ಮಾಡುವಾಗ ಈ ಅಮೆಂಡ್ಮೆಂಟ್ಗಳನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಅಲ್ಲಿಗೆ ಪೋಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಪೋಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ರಿಹ್ಯಾಬಿಲೇಷನ್ ಆದಮೇಲೆ ಅವ್ರ ಕ್ಯಾಂಪ್ಗಳಿಗೆ ಬಂದಮೇಲೆ ಹೌಸ್ ಕನ್ಸ್ಟ್ರಕ್ಷನ್ನು,
ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಅದಾದಮೇಲೆ ಹೆಲ್ತ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಎಲ್ಲ ಕೆಲಸಗಳ ಮೇಲೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಥರ್ ರೆಕಮೆಂಡೇಶನ್ ಅನ್ನು ಬರೀತಾರೆ. ರೈಟ್. ಸೊ ದಿಸ್ ಇಸ್ ದ ಓವರ್ ಆಲ್ ಆರ್ಟಿಕಲ್ ಫಾರ್ ದ ಡೇ. So that's it friends. So thank you so much for watching. Bye bye.